ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ಸೊ ಒಂದು ಸ್ಪೆಷಲ್ ವಿಡಿಯೋ, ಸ್ಪೆಷಲ್ ಆಗಿರುವಂತ ಹಾಡು, ಸ್ಪೆಷಲ್ ಆಗಿರೋ ಸಿಚುಯೇಷನ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಾನು ಲೈವ್ ಬಂದಿದ್ದೀನಿ. ಅಂಡ್ ಆಫ್ ಕೋರ್ಸ್ ಪ್ರೊಫೈಲ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಯಾರ ಜೊತೆ ನಾನು ಲೈವ್ ಹೋಗ್ತಾ ಇದ್ದೀನಿ ಅಂತ. ಯಾರೆಲ್ಲ ಲೈವ್ ಜಾಯಿನ್ ಆಗ್ತಿದ್ದೀರಾ, ಫಸ್ಟ್ಲಿ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಆಡಿಯೋ ವಿಡಿಯೋ ಎರಡೂ ಪರ್ಫೆಕ್ಟ್ ಆಗಿದೆ, ಕ್ಲಿಯರ್ ಆಗಿದೆ ಅಂತ. ಸೊ ನಾವಿವಾಗ ಆಗಸ್ಟ್ ತಿಂಗಳಲ್ಲಿದ್ದೀವಿ, ಮಿಡ್ ಆಫ್ ಆಗಸ್ಟ್, ಆಲ್ಮೋಸ್ಟ್ ಟುವರ್ಡ್ಸ್ ದ ಎಂಡ್ ಆಫ್ ಆಗಸ್ಟ್. ಬಟ್ ಇದೇ ವರ್ಷ 2025, ದಟ್ಸ್ April 22 ಟು ಬಿ ಪ್ರಿಸೈಸ್, ಭಾರತ ಮರೆಯೋದಕ್ಕೆ ಆಗದೆ ಇರುವಂತಹ ದಿನ. ಜಮ್ಮು ಅಂಡ್ ಕಾಶ್ಮೀರ್ನ ಪೆಹಲ್ಗಾಮ್ ಅಲ್ಲಿ ಆದಂತಹ ಅಟ್ಯಾಕ್ ಅಫ್ಕೋರ್ಸ್ ಈ ವರ್ಷ, ಮುಂದಿನ ವರ್ಷ ಅಂಡ್ ಫಾರ್ ಇಯರ್ಸ್ ಟು ಕಮ್ ನಾವ್ ಯಾರು ಮರೆಯೋದಕ್ಕೆ ಆಗೋದಿಲ್ಲ. ಅಂಥದ್ದೊಂದು ಘಾಸಿ ನಮ್ಮೆಲ್ಲರ ಹೃದಯದ ಮೇಲೆ ಆಯಿತು. 26 ಸಿವಿಲಿಯನ್ಸ್ ಅವರ ಪ್ರಾಣವನ್ನ ಕಳ್ಕೊಳ್ಬೇಕಾಗಿ ಬಂತು ಆನ್ April 22, 2025. ಅಫ್ಕೋರ್ಸ್ ಭಾರತ ಸರ್ಕಾರ ಕೂಡ ಅದಕ್ಕೆ ಉತ್ತರವಾಗಿ ಆಪರೇಷನ್ ಸಿಂಧೂರ್ನ ನಡೆಸುತ್ತೆ. ಇದು ಡಿಸೀಸ್ಡ್ ಅವರ ಫ್ಯಾಮಿಲೀಸ್ಗೆ ಮಾತ್ರ ಒಂದು ಸ್ವಲ್ಪ ಆ ಬೆಟರ್ ಫೀಲ್ ನ ಅವರು ಕೊಟ್ಟಿದ್ದಷ್ಟೇ ಅಲ್ಲದೆ ಇಡೀ ಭಾರತ ಅಂಡ್ ಪ್ರಪಂಚದಾದ್ಯಂತ ಇರೋ ಭಾರತೀಯರೆಲ್ಲರೂ ಖುಷಿ ಪಟ್ರು, ಸೇಯಿಂಗ್ ಓಕೆ ನಾವು ಸೈಲೆಂಟ್ ಆಗಿರ್ಲಿಲ್ಲ, ವಿ ಗೇವ್ ಇಟ್ ಬ್ಯಾಕ್ ಅಂತ. ಅಂಡ್ ಆಫ್ ಕೋರ್ಸ್ ಭಾರತದ ತಂಟೆಗೆ ಯಾರೇ ಬಂದ್ರು ಇನ್ ಮುಂದೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮೆಸೇಜ್ ನ ನಾವು ಪ್ರಪಂಚಕ್ಕೆ ಕೊಟ್ವಿ ಥ್ರೂ ಆಪರೇಷನ್ ಸಿಂಧೂರ್. ಅಂಡ್ ನಾವು ಕನ್ನಡಿಗರು ನಮ್ದೇ ರೀತಿಯಲ್ಲಿ ಇದಕ್ಕೆ ಟ್ರಿಬ್ಯೂಟ್ ನ ಕೊಟ್ವಿ ಆನ್ August 15 ಒಂದು ವಿಡಿಯೋನ ರಿಲೀಸ್ ಮಾಡೋದ್ರ ಮೂಲಕ. ಅಫ್ಕೋರ್ಸ್ ಯಾವ ವಿಡಿಯೋ ಬಗ್ಗೆ ನಾವು ಮಾತಾಡ್ತಿರೋದು ನಿಮಗೆ ಗೊತ್ತಿರತ್ತೆ. ಕೆನ್ ಐ ಎಕ್ಸ್ಪೆಕ್ಟ್ ಆ ವಿಡಿಯೋದ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರೆಲ್ಲ ನೋಡಿದೀರಾ ವಿಡಿಯೋನ, ಕೆನ್ ಐ ಎಕ್ಸ್ಪೆಕ್ಟ್ ಆ ಮೆಸೇಜ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ, ಸೋ ದಟ್ ಅದೇ ಟೀಮ್ ನ ಐ ಕ್ಯಾನ್ ಹ್ಯಾವ್ ದೆಮ್ ಲೈವ್ ಆನ್ ಮೈ ಶೋ ಇವತ್ತು. ವೈಟಿಂಗ್ ನಿಮ್ಮ ಕಮೆಂಟ್ಸ್ಗೆ. ಸಾಕಷ್ಟು ಕಮೆಂಟ್ಸ್ ಬರ್ತಿದೆ. ಮೆಸೇಜ್ ಮಾಡ್ತಿರೋ ಎಲ್ಲರಿಗೂ ಹಾಯ್ ಒನ್ಸ್ ಅಗೇನ್. ಇನ್ ಹಿಸ್ ನೇಮ್ ಫಸ್ಟ್ ಈ ಮೆಸೇಜ್ ನ ಕಳಿಸಿರೋದು ನಮ್ರತಾ ವಾಸುದೇವ ಮೂರ್ತಿ. ಓಕೆ, ದುಷ್ಯಂತ್ ಗೌಡ, ಲಾವಣ್ಯ, ಓಕೆ, ಸಾಕಷ್ಟು ಜನ ಕಳಿಸ್ತಾ ಇದ್ದೀರಾ ಇದೇ ಹೆಸರನ್ನ, ಇನ್ ಹಿಸ್ ನೇಮ್. ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2025 ದಟ್ಸ್ April 22 ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ನಿಮಗೆ ಗೊತ್ತಾ, ಇನ್ ಹಿಸ್ ನೇಮ್ ಆಕ್ಚುಲಿ ಕಳೆದ ವರ್ಷನೇ ತಯಾರಾಗಿತ್ತು ಹಾಡು. ಅಂದ್ರೆ ಲಿರಿಕ್ಸ್ ಬರ್ದಿಟ್ಕೊಂಡಾಗಿತ್ತು, ಹಾಡನ್ನ ರೆಕಾರ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಾಗಿತ್ತು, ಒಂದು ಸಿಂಪಲ್ ಆಗಿರುವಂತಹ ವಿಡಿಯೋ ಮಾಡೋಣ ಅಂತಿತ್ತು. ಬಟ್ ಈ ವಿಡಿಯೋಗೆ ಯಾವ ಥೀಮ್ ಅಂತೆಲ್ಲ ಡಿಸೈಡ್ ಆಗಿರ್ಲಿಲ್ಲ. ಆಫ್ ಕೋರ್ಸ್ ಕಾನ್ಸೆಪ್ಟ್ ಏನಾಗಿರ್ಬೇಕು ಅನ್ನೋದು ಡಿಸೈಡ್ ಆಗಿರ್ಲಿಲ್ಲ. ಬಟ್ ಆಫ್ಟರ್ ಪೆಹಲ್ಗಾಮ್ ಅಟ್ಯಾಕ್ ಹಾಡು ರೆಕಾರ್ಡ್ ಆಗುತ್ತೆ. ಆಗ್ಲೂ ಇದೇ ಕಾನ್ಸೆಪ್ಟ್ ನ ಒಂದು ವಿಡಿಯೋ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಟೀಮ್ಗೆ. ಫೈನಲಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ 3 ಫ್ರೆಂಡ್ಸ್, ಚಂದನಾ, ಅನಂತ ಕೃಷ್ಣ, ಅಫ್ಕೋರ್ಸ್ ಅವರಿಬ್ಬರ ಫ್ರೆಂಡ್ಸ್ ನಿಮಗೆ ಗೊತ್ತಿರತ್ತೆ, ಈಗಾಗಲೇ ಇವರ ಹೆಸರು ಕೂಡ ಸಾಕಷ್ಟು ಜನ ಡಿಸ್ಕಸ್ ಮಾಡ್ತಿದ್ದಾರೆ, ತೇಜಸ್ ಕಿರಣ್ ಅಂಡ್ ಮಯೂರ್ ಅಂಬೇಕಲ್ಲು. ಸೊ ಇವ್ರು 3 ಜನ ಡಿಸ್ಕಸ್ ಮಾಡುವಾಗ ತೇಜಸ್ ಅಂಡ್ ಮಯೂರ್ ಅವರು ಐಡಿಯಾ ಕೊಡ್ತಾರೆ ಚಂದನಾಗೆ, ಸೇಯಿಂಗ್ ನಾವ್ ಯಾಕೆ ಈ ಕಾನ್ಸೆಪ್ಟ್ ನ ಮಾಡಬಾರ್ದು ಅಂತ. ಅಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನೋ ಹಾಗೆ ಹಾಡು ರಿಲೀಸ್ ಆಗಿದೆ. ಇಟ್ಸ್ ಹಿಟ್ಟಿಂಗ್ ಕ್ಲೋಸ್ ಟು 1 million ವ್ಯೂಸ್ ಆರ್ಗ್ಯಾನಿಕ್ ಆಗಿ ಆನ್ ಯೂಟ್ಯೂಬ್. ಸೊ ಹೆಚ್ಚು ತಡ ಮಾಡದೆ ದ ಎಂಟೈರ್ ಟೀಮ್ ಆಫ್ ಇನ್ ಹಿಸ್ ನೇಮ್ ನಾವು ವೆಲ್ಕಮ್ ಮಾಡ್ಬಿಡೋಣ. ರಿಕ್ವೆಸ್ಟ್ ಟು ಜಾಯ್ನ್ ಅಲ್ಲಿ ಚಂದನಾ ಅವರ ರಿಕ್ವೆಸ್ಟ್ ಇನ್ನೂ ಬಂದಿಲ್ಲ. ಚಂದನಾ ಅಂಡ್ ಚಂದನಾ, ನಿಮ್ಮ ಟೀಮ್ ವಿಡಿಯೋ ನೋಡ್ತಾ ಇರ್ತೀರಾ. 1 second, ನಾನೇ ರಿಕ್ವೆಸ್ಟ್ ನ ಕಳಿಸೋದು ಕಷ್ಟ ಆಗ್ತಿದೆ ಇಲ್ಲಿಂದ. ಚಂದನಾ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ರಿಕ್ವೆಸ್ಟ್? ಸೊ ನಾನು ಅಕ್ಸೆಪ್ಟ್ ಮಾಡಿ ನಾವಿಬ್ರು ವಿ ಕ್ಯಾನ್ ಗೋ ಲೈವ್. ಅಂಡ್ ಇನ್ ದ ಮೀನ್ ಟೈಮ್ ನಿಮ್ಮ ಪ್ರಶ್ನೆ ಟು ದ ಟೀಮ್ ನೀವದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಬಹುದು. ಇನ್ ಹಿಸ್ ನೇಮ್ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ಅದನ್ನ ನೋಡಿ. ಇಟ್ಸ್ ಅನ್ ಅಮೇಸಿಂಗ್ ಅಮೇಸಿಂಗ್ ಹಾಡು, ಬ್ಯೂಟಿಫುಲಿ ಶಾರ್ಟ್. ಎಸ್, ಚಂದನ ಅವರ ಅಕ್ಸೆಪ್ಟ್ ಮಾಡಿದ್ದೀನಿ. ಹಾಯ್ ಚಂದನಾ. ಹಾಯ್, ಹಲೋ. ಹಾಯ್, ಅಂಡ್ ಎಂಟೈರ್ ಟೀಮ್ಗೂ ಹಲೋ, ಗುಡ್ ಈವ್ನಿಂಗ್. ಹಾಯ್. ಹೇಗಿದ್ದೀರಾ? ನನಗೆ ಎಲ್ಲ ನೋಡ್ರೋ ಮುಖಗಳೇ ಅಲ್ವಾ ಅನ್ನಿಸ್ತಿದೆ. ಚೆನ್ನಾಗಿದ್ದೀನಿ ಚಂದನಾ, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ಆಲ್ ಗುಡ್, ಸೂಪರ್. ಸೊ ನನಗೇನ್ ಗೊತ್ತಾ, ಓ ಎಲ್ಲ ನೋಡ್ರೋ ಮುಖಗಳೇ ಅಲ್ವಾ ಅನ್ನಿಸ್ತಾ ಇದೆ. ಎಲ್ಲಿ ನೋಡಿದೀನಿ ಅಂದ್ರೆ ವಿಡಿಯೋದಲ್ಲಿ ನೋಡಿದೀನಿ. ಹೌದು. ಸೊ ಚಂದನಾ, ನಿಮ್ ಜೊತೆ ಯಾರ್ಯಾರಿದ್ದಾರೆ ನೀವು ಕ್ವಿಕ್ ಆಗಿ ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಬಿಡ್ತೀರಾ, ಅಂಡ್ ಅವರ ರೋಲ್ ಇನ್ ಹಿಸ್ ನೇಮ್ ಅಲ್ಲಿ. ಯಾ, ಇವರು ಮಯೂರ್ ಅಂಬೇಕಲ್ಲು ಅಂತ ಈ ಹಾಡಿನ ನಿರ್ದೇಶಕರು, ಹಾಗೆ ಇದು ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ಡೈರೆಕ್ಟರ್ ಕೂಡ.
ತೇಜಸ್ Okay. ಕಿರಣ್ ಈ ಸಾಂಗಿನ ಡೈರೆಕ್ಟರ್. ಓಕೆ. ಹಾಯ್ ತೇಜಸ್ ಅವರೇ, ಹಾಯ್. ಹಾ. ಇವರು ನಿದರ್ಶನ್ ಅಂತ ಹ್ಮ್. ನನ್ನ ಕೋ ಆರ್ಟಿಸ್ಟ್, ಮೇಲ್ ಲೀಡ್ ಆಗಿ ಆಕ್ಟ್ ಮಾಡಿರೋರು. ನಮಸ್ತೆ. ಹಾ ಹಾ. ಇವರು ಸಂದೀಪ್ ಅಂತ ಟೆರರಿಸ್ಟ್ ಹಾಯ್. ಕ್ಯಾರೆಕ್ಟರ್ ಮಾಡಿರೋರು. ಸಂದೀಪ್. ಅನುರಂಜನ್ ಅಂತ ನಮ್ಮ ಸಾಂಗಿನ ಎಡಿಟರ್. ಎಸ್. ನಮ್ ಸಾಂಗ್ ಅಲ್ಲಿ ಮೇಜರ್ ಆಗಿ ತುಂಬಾ ಜನ ಇಷ್ಟಪಟ್ಟಿದ್ದೆ ಎಡಿಟ್, ಸಾಂಗಿನ ಎಡಿಟ್ ಲಾಸ್ಟ್, ಎಸ್ಪೆಷಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಹೇಗ್ ಬಂದಿದೆ ಅಂತ. ಸೊ ಅದರ ಎಡಿಟರ್ ಅವರು. ಕರೆಕ್ಟ್. ಅಂಡ್ ಹಾಡು ರಿಲೀಸ್ ಆಗಿದೆ, ಆರ್ಗ್ಯಾನಿಕ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಪಾಪ್ಯುಲರ್ ಆಗ್ತಾ ಇದೆ, ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ರೈಟ್ ಚಂದನ? ಲೆಟ್ಸ್ ಬಿಗಿನ್ ವಿತ್ ಹಾಡು ಹುಟ್ಟಿದ ಸಮಯ. 2024 ಅಲ್ಲಿ ಹಾಡು ಹುಟ್ಕೊಳ್ಳುತ್ತೆ, ಎಲ್ಲಿ, ಯಾವ ಸಿಚುಯೇಷನ್ ಅಲ್ಲಿ? ಐ ಥಿಂಕ್ ನಾವ್ 3 ಜನ, ನಾನು, ಮಯೂರ್ ಹಾಗೆ ತೇಜಸ್, ತುಂಬಾ ಮೀಟ್ ಆಗ್ತಾ ಇರ್ತೀವಿ, ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂಡ್ ಬೇರೆ ಬೇರೆ ಥಿಂಗ್ಸ್ ಬಗ್ಗೆ ಮಾತಾಡ್ತಿರ್ತೀವಿ. ಆವಾಗ ಈ ಸಾಂಗ್ ಒಂದು ಮಾಡೋಣ, ಒಂದ್ ಹಾಡೋಣ. ಬಿಕಾಸ್ 2 years ಬ್ಯಾಕ್ ನಾವ್ ಎದುರಲ್ಲಿ ಮಾಡಿದ್ದು, 3 years ಬ್ಯಾಕ್ ನಾವು ಎದುರಲ್ಲಿ ಇರುವಾಗ ನೀನು ಅಂತ ಒಂದ್ ಸಾಂಗ್ ನ ಮಾಡಿದ್ವಿ. ಅದು ಇವರೇನೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಅಂಡ್ ಇಬ್ರು ಸೇರ್ಕೊಂಡ್ ಡೈರೆಕ್ಟ್ ಮಾಡಿದ್ದು. ಅದನ್ನು ಆರ್ಗ್ಯಾನಿಕ್ ಆಗಿ ಆ ಮಟ್ಟಕ್ಕೆ ಎಷ್ಟು ವ್ಯೂಸ್ ಅವಾಗ ಹೋಗಿತ್ತು, ಚೆನ್ನಾಗೇ ಆಗಿತ್ತು. ಅದಾದ್ಮೇಲೆ ನಾವ್ ಅವಾಗ ಏನಾದ್ರೂ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡುವಾಗ ಈ ಒಂದು ಸಾಂಗ್ ಮಾಡೋಣ ಅಂತ. ಯಾವ ಟೈಮ್ ಅಲ್ಲಿ, ಐ ಥಿಂಕ್ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಡಿಸೈಡ್ ಆಯ್ತು. ಅವಾಗ ಸಾಂಗ್ ರೆಡಿ, ಅಂದ್ರೆ ಸಾಂಗ್ ಬಗ್ಗೆ ಥಾಟ್ ಬಂದಿತ್ತು. ಇದಕ್ಕೆ ಆಮೇಲೆ ಏನಾದ್ರು ನಿಧಾನವಾಗಿ ಮ್ಯೂಸಿಕ್ ವಿಡಿಯೋ ಮಾಡೋಣ, ಏನಾದ್ರು ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಏನ್ ಮಾಡೋದು, ಹೇಗ್ ಮಾಡ್ತು, ಅದ್ ಯಾವ್ದೂನು ತಲೆಯಲ್ಲಿ ಇರ್ಲಿಲ್ಲ. ಬಟ್ ಸಡನ್ ಆಗಿ ಇವರಿಬ್ರು ಸಿಗೋಣ, ಒಂದ್ ಸ್ಕ್ರಿಪ್ಟ್ ಮಾಡ್ತಿದೀವಿ ಅಂತ ಹೇಳಿದಾಗ, ಯಾವ ಹೋಟೆಲ್ ಅಲ್ಲಿ ಮೀಟ್ ಆಗಿದ್ದು, ಇಂದ್ರಪ್ರಸ್ಥ ಹೋಟೆಲ್ ಮೀಟ್ ಆಗಿ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಅವ್ರ ಈ ಕತೆನ ಓದಿದ್ರು. ಸೊ ಅವಾಗಿಂದ ಅದು ಇಂಪ್ಲಿಮೆಂಟ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ನಾನು ಅದೇ ಹೇಳ್ತಾ ಇದ್ದೆ, ಇಂಡಿಯಾ ಆಪರೇಷನ್ ಸಿಂಧೂರ್ನ ಮೂಲಕ ಉತ್ತರ ಕೊಡ್ತು ಪೆಹಲ್ಗಾಮ್ ಅಟ್ಯಾಕ್ಗೆ. ಅಂಡ್ ಅವತ್ತಿಂದ ಇವತ್ತಿನವರೆಗೂ ಟ್ರಿಬ್ಯೂಟ್ಸ್ ಗಳ ಸುರಿಮಳೆ. ಅಂಡ್ ಆಫ್ ಕೋರ್ಸ್ ಇವತ್ತು ಮಾತ್ರ ಅಲ್ಲ, ಮುಂದೆ ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಈ ಅಟ್ಯಾಕ್ ನ. ಎಸ್ಪೆಷಲಿ ಒಂದು ಫೋಟೋ ವಿಚ್ ವಾಸ್ ಎಕ್ಸ್ಟ್ರೀಮ್ಲಿ ಹಾಂಟಿಂಗ್. ಅಂದ್ರೆ ಆಗಷ್ಟೇ ಮದುವೆ ಆಗಿ ಹನಿಮೂನ್ಗೆ ಬಂದಂತಹ ಗಂಡ ತೀರ್ಕೊಂಡು ಹೆಂಡತಿ ಆಕೆ ಪಕ್ಕ ಕೂತಿರೋದು, ಇಡೀ ದೇಶ, ಇಡೀ ಪ್ರಪಂಚವನ್ನ ಹಾಂಟ್ ಮಾಡಿದಂತಹ ಪಿಕ್ಚರ್, ರೈಟ್? ಸೊ ನೀವು 2025 ಅಲ್ಲಿ ಆಫ್ಟರ್ ದಿಸ್ ಅಟ್ಯಾಕ್ ಹಾಡ್ನ ರೆಕಾರ್ಡ್ ಮಾಡಿದಾಗ್ಲೂ ನಿಮ್ಗೆ ಅವಾಗ ಇನ್ನೂ ಐಡಿಯಾ ಇರ್ಲಿಲ್ಲ ಈ ಕಾನ್ಸೆಪ್ಟ್ ನ ನೀವು ಬಳಸ್ಕೋಬೇಕಂತ. ಅಂಡ್ ಈ ಕಾನ್ಸೆಪ್ಟ್ ನ ಬಳಸ್ಕೊಳ್ಳೋಣ ಅಂದಾಗ ಇನಿಷಿಯಲಿ ಒಂದಷ್ಟು ಓಕೆ ಮಾಡ್ಬೋದು ಈ ಕಾನ್ಸೆಪ್ಟ್ ಅಂತಾನು ಅನ್ಸಿರ್ಬಹುದು, ಮತ್ತೊಂದ್ ಕಡೆ ಇಟ್ ಇಸ್ ವೆರಿ ಸೆನ್ಸಿಟಿವ್, ತಗೋಬೇಕಾ ಅಂತಾನು ಅನ್ಸಿರ್ಬಹುದು. ಹೌ ಡಿಡ್ ಯು ವೇ ಔಟ್ ದ ಆಪ್ಷನ್ಸ್? ಅಂಡ್ ಯಾ, ಎಸ್, ಇಬ್ರು ಡೈರೆಕ್ಟರ್ಸ್ ಇದ್ದಾರೆ, ತೇಜಸ್ ಕಿರಣ್ ಅಂಡ್ ಮಯೂರ್ ಅಂಬೇಕಲ್ಲು, ರೈಟ್? ಮಯೂರ್ ಅಂಬೇಕಲ್ಲು ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಡೈರೆಕ್ಟರ್. ಓಕೆ, ಎಸ್ ಪ್ಲೀಸ್. ಚಂದನಕ್ಕ ತುಂಬಾ ಮುಂಚೆಯಿಂದ ಪರಿಚಯ ನಮ್ಗೆ. ಸೊ ಅವ್ರು ಯಾವಾಗ ಈ ತರದೊಂದು ಸಾಂಗ್ ಮಾಡ್ಬೇಕು, ನಮಗೂ ತುಂಬಾ ಆಸೆ, ಇವ್ರಿಗೊಂದು ಡೈರೆಕ್ಷನ್ ಮಾಡ್ಬೇಕು, ಬಟ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ಬೇಕು, ಆ ಕೊಲಾಬ್ರೇಷನ್ ಒಂದ್ ಅರ್ಥ ಬರ್ಬೇಕು ಅಂತ ದಾರಿ ಮನ್ಸಲ್ಲಿತ್ತು. ಸೊ ಯಾವಾಗ ಇವ್ರು ಇದನ್ನ ಚೆನ್ನಾಗಿ ಒಳ್ಳೆ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ ಹೇಳಿದಾಗ, ಅದೇ ಲವ್, ಮರ ಸುತ್ತೋದು ಇದೆಲ್ಲ ಬೇಡ ಅಂತ ಅನ್ಸಿತ್ತು. ಸೊ ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿದ್ರೆ ಮಾತ್ರ ಜನ ಇವಾಗ ಒಪ್ಕೊಳ್ಳೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಅಂತ ಒಂದು ಇಬ್ರು ಮಾತಾಡ್ಕೊಂತಿದ್ವಿ. ಅವಾಗ ಇಬ್ರು ಹಿಂಗೆ ಡಿಸ್ಕಸ್ ಮಾಡ್ತಾ ಎಲ್ಲಾ ತರ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪಹಲ್ಗಾಮ್ ಆಕ್ಚುಲಿ ನಮ್ಗೆ ತುಂಬಾ ಮನ್ಸಿಗೆ ಒಂಥರ ಹಾಂಟ್ ಮಾಡಿತ್ತು ಆಕ್ಚುಲಿ. ಅಂದ್ರೆ ಹೊಸದಾಗಿ ಮದ್ವೆ ಆಗಿರೋ ಆಕೆ ಅಲ್ಲೋಗಿ ಆತರ ಆದಾಗ ಎಷ್ಟು ಒಂದ್ 7 days ಆಗಿಲ್ಲ ಪಾಪ. ಸೊ ಅಂತ ಟೈಮ್ ಅಲ್ಲಿ ಈ ತರ ಒಂದ್ ಘಟನೆ ನಡೆದಾಗ ಎಷ್ಟು ಮನ್ಸಿಗೆ ಭಾರಿ ಬೇಜಾರಾಗತ್ತೆ. ಏನ್ ಮಾಡ್ತಿರ್ಬೋದು ಅವರು, ಅಥವಾ ಅವ್ರ ಮನಸ್ಥಿತಿ ಹೇಗಿರ್ಬೋದು, ಅಥವಾ ಆತರ ಒಂದ್ ಸಿಚುವೇಶನ್ ನಡೆದಾಗ ಅವ್ರು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡು ಒಂದ್ ಮದ್ವೆ ಆಗಿರ್ತಾರೆ, ಸಡನ್ ಆಗಿ ಈ ತರ ಆದಾಗ ಅವ್ರಿಗೆ ಯಾವ ತರ ಶಾಕ್ ತಡ್ಕೊಳ್ಳೋದು ಹೆಂಗೆ, ಅದೆಲ್ಲ ನೋಡ್ತಿರ್ಬೇಕಾದ್ರೆ ಮತ್ತೆ ನಾವ್ ವಿಡಿಯೋ ನೋಡಕ್ ಶುರು ಮಾಡಿದ್ವಿ. ಅದನ್ನೆಲ್ಲ ಅವ್ರದ್ದು ಫಿನರಲ್ ಸೆರೆಮನಿ ಎಲ್ಲ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಬೇಜಾರಾಗೋಗಿತ್ತು. ಸೊ ಯಾಕೆ ಇದನ್ನ ನಾವ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬಾರ್ದು? ಆಬ್ವಿಯಸ್ಲಿ ಸಾಂಗ್ ಆತರ ಹೇಳಲ್ಲ, ಬಟ್ ನಾವು ತುಂಬಾ ಮುಂಚೆಯಿಂದನೂ ನಾವು ಮಾಡ್ಕೊಂಡ್ ಬಂದಿದ್ದು ಆರೋಹದಲ್ಲಿ ಏನ್ ಸಾಂಗ್ ಇದೆಯಲ್ಲ ಅದೇ ತರ ಟ್ರೀಟ್ಮೆಂಟ್ ಹೋಗೋದ್ಕಿಂತ ಸ್ವಲ್ಪ ಬೇರೆ ತರ ಟ್ರೀಟ್ಮೆಂಟ್ ಹೋಗೋದು ಸ್ವಲ್ಪ ಜಾಸ್ತಿ ನಾವು ಅದನ್ನ ಟ್ರೈ ಮಾಡಕ್ ಹೊರಟಿದ್ವಿ. ಸೊ ಈ ಒಂದು ಲವ್ ಸಾಂಗ್ಗೆ ಈ ತರ ನಾವ್ ಒಂದು ಹೋದ್ರೆ ಹೆಂಗೆ ಅಂತ ನಾವಿಬ್ರು ಡಿಸ್ಕಸ್ ಮಾಡಿದಾಗ, ಓಕೆ ಒಂದ್ಸತಿ ಪಿಚ್ ಮಾಡಿ ನೋಡೋಣ, ಅವ್ರೇನಾದ್ರು ಒಪ್ಕೊಂಡ್ರೆ ಬರೆಯೋಣ ಕತೆ, ಇದ್ರ ಬಗ್ಗೆ ಒಂದು ಕನೆಕ್ಷನ್ ಬರಿತಾ ಹೋಗೋಣ, ಮದ್ವೆದು ಇಲ್ಲಿಗೆ ಈ ತರ ಒಂದು ಕನೆಕ್ಷನ್ ಬರಿತಾ ಹೋಗೋಣ. ಆಗ ಅವ್ರ ಮದ್ವೆ ಆದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ತುಂಬಾ ಆಸೆ ಪಟ್ಟು ಮಾಡಿರ್ತಾರೆ,
ಅದು ನಮ್ಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಚೆನ್ನಾಗಿ ಅಂತ ಅನ್ಕೊಂಡ್ವಿ. ಸೊ ಯಾವಾಗ ಇವ್ರಿಗೆ ಹೋಗಿ ಒಂದ್ ಲೈನ್ ಹಿಂಗ್ ಹೇಳಿದ ತಕ್ಷಣ ಇವರು ಓಕೆ ಡನ್ ಮಾಡ್ಬಿಡೋಣ, ಬಟ್ ಮನೇಲಿ ಒಂದೇ ಒಂದ್ ಮಾತು ಕೇಳ್ತೀನಿ ಅಂತ ಹೇಳಿದ್ರು. ಸೊ ನಾವು ವೇಟ್ ಮಾಡ್ತೀವಿ. ಯಾಕಂದ್ರೆ ಇವ್ರು ಅವಾಗ ತಾನೇ ಮದ್ವೆ ಆಗಿದ್ರು ಹೊಸದಾಗಿ. ಸೊ ಮದ್ವೆ ಆಗಿದ ತಕ್ಷಣ ಏನೋ ಒಂದು ಎಮೋಷನಲ್ ಒಂದು ವಿಚಾರ ಇರುತ್ತಲ್ವಾ. ಸೊ ಯಾವ್ದಕ್ಕೂ ಒಂದ್ಸರಿ ಮಾತಾಡ್ತೀನಿ ಅಂತಂದಾಗ ಅವ್ರ ಮನೇಲೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ತುಂಬಾ ಯಾಕಂದ್ರೆ ನಾವು ಈ ಕಾನ್ಸೆಪ್ಟ್ ಹೇಳೋ ಮುಂಚೆ ನಾವೇ ಭಯ ಪಟ್ಟು ಒಂದ್ಸತಿ ಕೇಳಿದ್ವಿ, ಅಕ್ಕ ಈ ಕಾನ್ಸೆಪ್ಟ್ ನೀವು ಖಂಡಿತವಾಗ್ಲಿ ಈ ಸಾಂಗ್ ನ ನೀವು ಪರ್ಸನಲ್ ಆಗಿ ತಗೊಂಡಿಲ್ಲ ತಾನೆ, ಪರ್ಸನಲ್ ಆಗಿ ತಗೊಂಡ್ರೆ ಇದು ಅಲ್ವೇ ಅಲ್ಲ, ಮ್ಯೂಸಿಕ್ ವಿಡಿಯೋ ಸೊ ಇಲ್ಲ ಕಂಪ್ಲೀಟ್ ಸಪರೇಟ್ ಆಗಿ ಟ್ರೀಟ್ ಮಾಡ್ತೀನಿ ಹೇಳಿ ಅಂತ ಹೇಳಿದಾಗ ಇದನ್ನ ನರೇಟ್ ಮಾಡಿದ್ವಿ. ಸೊ ಹಾಗೆ ನಾವ್ ಹೆಣ್ಮಕ್ಳು ಸ್ವಲ್ಪ ಮೋರ್ ಶಕುನಗಳನ್ನ ನಂಬೋದು, ಅಥವಾ ಯಾಕೆ ಇವಾಗಿನ್ನು ಮದ್ವೆ ಆಗಿ ಪಾಸಿಟಿವ್ ಮೈಂಡ್ ಸೆಟ್ ಇರುವಾಗ ಯಾಕೆ ಈ ತರದನ್ನ ಮಾಡ್ಬೇಕು. ಅದೊಂದ್ ಕಡೆ ಆರ್ಟಿಸ್ಟ್ ಆಗಿ ಆ ಫ್ರೇಮ್ ಆಫ್ ಮೈಂಡ್ ಡಿಫ್ರೆಂಟ್ ಆಗಿ ಇರತ್ತಲ್ವಾ ಚಂದನ. ಬಿಕಾಸ್ ಇವಾಗ ನೀವೊಬ್ರು ಆರ್ಟಿಸ್ಟ್ ಆಗಿ ಒಂದ್ ಸಿನಿಮಾದಲ್ಲೋ ಸೀರಿಯಲ್ ಅಲ್ಲೋ ಯಾವುದೇ ರೀತಿಯ ಒಂದು ಪಾತ್ರ ಇದ್ರು ಸಿಚುಯೇಷನ್ ಇದ್ರು ಯು ವಿಲ್ ಹ್ಯಾವ್ ಟು ಪರ್ಫಾರ್ಮ್ ಇರ್ರೆಸ್ಪೆಕ್ಟಿವ್ ಆಫ್ ಲೈಫ್ ನ ಸಿಚುಯೇಷನ್ಸ್ ಏನೇ ಇದ್ರು. ಬಟ್ ಮನೇಲಿ what did they say? ಅಂದ್ರೆ ಫಸ್ಟ್ ಹೇಳ್ದಾಗ್ಲೇನೆ ಅಯ್ಯೋ ಚೆನ್ನಾಗಿದ್ಯಲ್ಲ ಮಾಡು ಅಂತ ಅಂದಿದ್ರು. ನಾನ್ ನಮ್ಮ ಅಮ್ಮನ್ ಕೇಳಕ್ ಹೋಗಲ್ಲ, ಯಾಕಂದ್ರೆ ಅವರು ಅಮ್ಮನಾಗಿ ಯೋಚನೆ ಮಾಡ್ತಾರೆ. ಅವ್ರ ನೋಡಿ ಫುಲ್ ಹತ್ಕೊಂಡ್ ಫೋನ್ ಮಾಡಿದ್ರು ನನ್ಗೆ, ಈ ತರದೆಲ್ಲ ಮಾಡ್ಬೇಡ ನೀನು, ನನಗ್ ಸಂಕಟ ಆಗುತ್ತೆ ಅಂತೆಲ್ಲ ಫುಲ್ ಫೀಲಿಂಗ್ ತಗೊಂಡು. ಬಟ್ ನಮ್ಮ ಪ್ರತ್ಯಕ್ಷ ಆಗ್ಲಿ ನಮ್ಮ ಅತ್ತೆ ಹತ್ರ ಇದನ್ನ ಹೇಳ್ದಾಗ, ಅಂದ್ರೆ ಎಲ್ರಿಗೂ ಫುಲ್ ಡೀಟೇಲ್ಡ್ ಆಗಿ ನಾನು ಹೇಳೋದಿಲ್ಲ, ಸಮಥಿಂಗ್ ರಿಲೇಟೆಡ್ ಟು ದಿಸ್ ನಾನ್ ಮಾಡ್ತಾ ಇದೀನಿ ಅಂತ ಹೇಳಿದ್ದೆ. ಸೊ 100% ಮಾಡು ಅಂದಿದ್ರು. ಅಂಡ್ ನನಗೆ ಪರ್ಸನಲಿ ಈ ತರದ್ ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇಷ್ಟ. ನೀವು ಸೀರಿಯಲ್ ನಲ್ಲಿ ನಮ್ಗೆ ಈ ತರದ್ ಎಕ್ಸ್ಪ್ಲೋರ್ ಮಾಡಕ್ ಸಿಗಲ್ಲ. ಇಟ್ ಇಸ್ ವೆರಿ ಮೊನಾಟನಸ್. ಆಫ್ಟರ್ ಸಮ್ ಪಾಯಿಂಟ್ ಅಂತೂ ಏನೋ ಒಂದ್ ಸೀನ್ ಇರುತ್ತೆ, ಅದನ್ನ ಮಾಡೋದು ಹೋಗೋದು ಅಷ್ಟೇ ಇರುತ್ತೆ. ಈ ತರದ್ರಲ್ಲೇ ನಮಗೂ ಎಕ್ಸ್ಪ್ಲೋರ್ ಮಾಡಕ್ ಸಿಗುತ್ತೆ. ಸೊ ಐ ವಾಸ್ ಮೋರ್ ದನ್ ಹ್ಯಾಪಿ ಟು ಪರ್ಫಾರ್ಮ್. ಕರೆಕ್ಟ್. ಅಂಡ್ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಅದ್ರಲ್ಲಿ ಆಗಾಗ ಬರ್ತಿರುವಂತ ಕ್ವೆಶ್ಚನ್ಸ್ ತಗೊಂಡ್ಬಿಡ್ತೀನಿ ಸೊ ದಟ್ ಐ ಡೋಂಟ್ ಮಿಸ್ ಔಟ್ ಆನ್ ದೋಸ್ ಕಮೆಂಟ್ಸ್. ಸೊ ರೋಹನ್ ಅವರು ಹೇಳ್ತಿದ್ದಾರೆ ಫುಲ್ ಸ್ಕ್ರಿಪ್ಟ್ ನ ರಿಲೀಸ್ ಮಾಡಿ ನೀವೇನ್ ಬರ್ದಿದ್ರಿ ಅಂತ. ಡೈರೆಕ್ಟರ್ಸ್ ಅದು ಖಂಡಿತ ಪ್ಲಾನ್ ಇದೆ. ನಾವು ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಮಾಡೋಣ ಅಂತ ಅನ್ಕೊಂತ ಇದ್ವಿ. ಇವಾಗ ಆಲ್ರೆಡಿ ಒಂದ್ ಪಾರ್ಟ್ ಅಂದ್ರೆ ಅವರು ಸ್ಟಾರ್ಟಿಂಗ್ ಓಪನಿಂಗ್ ಸಾಂಗ್ ಓಪನಿಂಗ್ ಇಂದ ಹುಡುಗಿ ಒಪ್ಪಿಗೆ ಆಗೋದು ಅಲ್ಲಿವರೆಗೂ ನಾವು ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಖಂಡಿತ ನಾವು ನೆಕ್ಸ್ಟ್ ಪಾರ್ಟ್ ನ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ. ಇನ್ನು ಕಾಯ್ತಾ ಇದಾರೆ, ಯಾರೋ ನೋಡ್ತಾ ಇದಾರೆ ಅಂತ ಗೊತ್ತಾದ್ರೆ ಖಂಡಿತ ರಿಲೀಸ್ ಮಾಡ್ತೀವಿ. ನಾವು ನೋಡ್ತಾರೋ ಇಲ್ವೋ ಅಂತ ಯಾರೋ ಒಬ್ರು ನೋಡ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಖಂಡಿತ ರಿಲೀಸ್ ಮಾಡ್ತೀವಿ. ಚಂದನ ಮೆಸೇಜ್ ವಾಚಿಂಗ್ ಫ್ರಮ್ ಆಸ್ಟ್ರೇಲಿಯಾ. ನೈಸ್, ಥ್ಯಾಂಕ್ ಯು ಸೋ ಮಚ್. ಅದೇ ತುಂಬಾ ಸಾಕಷ್ಟು ಜನ ಮೆಸೇಜಸ್ ಮಾಡಿದ್ರು, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಎಸ್. ಅಂಡ್ ಫಾಲೋಯಿಂಗ್ ಚಂದನಾ ಫ್ರಮ್ ರಾಜಾರಾಣಿ. ಓಕೆ, ಸಾಕಷ್ಟು ಮೆಸೇಜಸ್ ಬರ್ತಾ ಇದೆ. ನಿಮ್ ಕ್ವೆಶ್ಚನ್ಸ್ ಏನಿದೆ ಟೈಪ್ ಮಾಡಿ. ಖಂಡಿತ ಒನ್ ಬೈ ಒನ್ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡ್ತಾ ಇನ್ನು ಸಾಕಷ್ಟು ಮಾತಾಡ್ತೀವಿ ಅಬೌಟ್ ದಿಸ್ ಸಾಂಗ್. ಅಂಡ್ ನಿದರ್ಶನ್ ಅವರೇ, ನಿಮ್ ಹೈಟ್ ಎಷ್ಟು? ಓ ಮೈ ಗಾಡ್. ಚಂದನಾ, ನಿಮ್ ಹೈಟ್ ಎಷ್ಟು? ಅವ್ರ ಹೈಟ್ ಕೇಳಿ ನನ್ನ ಹೈಟ್ ಬೇಕಾ? ಖಂಡಿತ ಬೇಕು. ಯಾಕಂದ್ರೆ ಹೈಟ್ ಇಲ್ಲಿ ತುಂಬಾ ಕ್ರೂಷಿಯಲ್ ಪಾರ್ಟ್ ಪ್ಲೇ ಮಾಡತ್ತಲ್ವಾ ಈ ವಿಡಿಯೋಲಿ ಎಸ್ಪೆಷಲಿ. ನನ್ 5'3" ಅನ್ಸುತ್ತೆ. ಇಲ್ಲ 5'3", 5'4" ಆ ತರ ಇದೆ. ಓಕೆ. ಅಂಡ್ ಸೊ ಈ ವಿಲನ್ ಪಾತ್ರಗಳನ್ನ ಪ್ಲೇ ಮಾಡಿದಾಗ ಸಿನಿಮಾದಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂದ್ರೆ ಯಾರಾದ್ರೂ ಅವ್ರನ್ನ ಬೈದಾಗ, ಹೌದು, ನಮ್ ಪಾತ್ರನ ನಿಜವಾಗ್ಲೂ ನಾವ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ ಅದಕ್ಕೆ ಅವ್ರು ಹೇಟ್ ಮಾಡ್ತಿದ್ದಾರೆ ಅನ್ನೋದು ಬರುತ್ತೆ. ಸಂದೀಪ್ ರಾಜ್ಗೋಪಾಲ್ ಅವರೇ, ಎಷ್ಟು ಹೇಟ್ ಮೆಸೇಜಸ್ ಬಂದಿದೆ ನಿಮಗೆ ಆಫ್ಟರ್ ದಿಸ್ ವಿಡಿಯೋ? ಫಸ್ಟ್ ಮನೇಲೆ ಸ್ಟಾರ್ಟ್ ಮಾಡಿದ್ರೆ ಏನಪ್ಪ ಹಿಂಗ್ ಮಾಡ್ಬಿಟ್ಟಿದ್ಯಾ, ಏನ್ ಈ ತರ ಮಾಡ್ದ, ಆ ಖುಷಿನ್ ಕಿತ್ಕೊಂಡ್ಬಿಡಲ್ಲ ಅಂತ ಅವ್ರೊಂಥರ ಶಾಕ್ ಆದ್ರು. ಅದಾದ್ಮೇಲೆ ಒಂದು ವಿಡಿಯೋ ಕಳ್ಸಿದ್ರು. ಆಕ್ಚುಲಿ ನಾನ್ ಅನ್ಕೊಳ್ತೀನಿ, ಅವ್ರು ಲೇಡಿ ಪಾಪ ನೋಡ್ತಾನೆ ತುಂಬಾ ಬೇಜಾರಾಗಿ ಏನಿದು ಸಡನ್ ಆಗಿ ಈ ರೀತಿ ಎಲ್ಲ ಮಾಡ್ಬಿಟ್ರು ಅಂದ್ರೆ ಬೈಕೊಳ್ಳೋರು ಇದಾರೆ. ಪಾತ್ರವಾಗಿ ನೋಡಿದ್ರೆ ಬೈಯೋದ್ ಬೇಡ, ಬಟ್ ಪರ್ಸನಲ್ ಆಗಿ ತಗೊಂಡ್ರೆ ಖಂಡಿತ ಬೈಕೊಂಡಿರ್ತಾರೆ ಮೇಡಮ್. ಅದಂದ್ರೆ ಎಲ್ಲರ ಕಡೆ ಬೇಜಾರೇನಿಲ್ಲ. ಬಟ್ ಅಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಬಂದಿದೆ. ಮೇಘಾ ಶಾಸ್ತ್ರಿ ಅವ್ರು ಕೇಳ್ತಿದ್ದಾರೆ, ವುಡ್ ಯು ಬಿ ರಿಲೀಸಿಂಗ್ ಇಟ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂತ? ಬಿಕಾಸ್ ಇದು ನಿಜವಾಗ್ಲೂ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಹೋಗೋ ಒಂದು ತಾಕತ್ತಿರೋ ಒಂದು ಸಬ್ಜೆಕ್ಟ್ ಇಸ್ ವಾಟ್ ಎವ್ರಿಬಡಿ ಫೀಲ್ಸ್.
Exactly. ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಅವರೇ ಎಸ್. ಪ್ಲಾನ್ ಇದೆ, ಬಟ್ ಯಾವ ತರ ಇದು ಡಿಸ್ಕಷನ್ಸ್ ಆಗ್ತಾ ಇದೆ, ಬಟ್ ಇನ್ನೂ ಅದು ಫೈನಲೈಸ್ ಆಗಿಲ್ಲ. ಬಟ್ 100% ಪ್ಲಾನ್ ಅಲ್ಲಿ ಇದೆ. ಅಂಡ್ ನಾವು ಆಸೆ ಪಡ್ತಾ ಇದೀವಿ ಆಗ್ಬೇಕು ಅಂತ, ನೋಡೋಣ. ಅಂಡ್ ನಿದರ್ಶನ್ ಅವರೇ, ವಾಟ್ ಆರ್ ದೋಸ್ ಲವ್ಲಿ ಮೆಸೇಜಸ್ ಅಥವಾ ಕಾಂಪ್ಲಿಮೆಂಟ್ಸ್ ನಿಮಗ್ ಬಂದಿದ್ದು ಪೋಸ್ಟ್ ಈ ವಿಡಿಯೋ ರಿಲೀಸ್? ದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತಂದ್ರೆ ವಿ ಮೆಟ್ ಕಿಚ್ಚ ಸುದೀಪ್ ಸರ್. ಅವ್ರು ನಮ್ಮ ಸಾಂಗ್ ತುಂಬಾ ಇಷ್ಟಪಟ್ಟು ಚೆನ್ನೈ ಕರ್ಸ್ಕೊಂಡಿದ್ರು ಟು ಹಿಸ್ ಶೂಟಿಂಗ್ ಸ್ಪಾಟ್. ಸೊ ಅಲ್ಲಿ ವೆರಿ ಗುಡ್ ಇನ್ ಆನ್ ದ ಸ್ಕ್ರೀನ್ ಮ್ಯಾನ್ ಅಂತ ಹೇಳಿದ್ರು. ಅಫ್ಕೋರ್ಸ್ ಅದ್ರಲ್ಲಿ ಸುಮಾರು ಜನ ಹೇಳಿದಾರೆ, ಇಲ್ಲ ಅಂತಲ್ಲ, ಬಟ್ ರಿವೀಲ್ ಮಾಡಕ್ಕಾಗಲ್ಲ. ಫಸ್ಟ್ ರಿವೀಲ್ ಮಾಡೋದಕ್ಕಾಗಲ್ಲ. ಸುದೀಪ್ ಸರ್ ಬಾಯಲ್ಲಿ, ಬಿಕಾಸ್ ನನ್ನಲ್ಲಿ ಆಕ್ಟಿಂಗ್ ಅನ್ನೋ ಒಂದು ಸೀಡ್ ಅನ್ನ ಬಿತ್ತಿದ್ದೆ ಅವರು. ಸೊ ಅವ್ರ ಬಾಯಲ್ಲಿ ಚೆನ್ನಾಗಿ ಕಾಣಿಸ್ತಿರೋ ಸ್ಕ್ರೀನ್ ಮೇಲೆ ಅಂತ ಕೇಳಿಸ್ಕೊಡೋದೇ ಇಟ್ ವಾಸ್ ಸೋ ಇಟ್ಸ್ ರಿವರ್ಬಿಂಗ್ ನನ್ ಕಿವಿಲಿ. ಅವ್ರ ಪಾಪ ಟೆನ್ಷನ್ ಅಲ್ಲಿ ಕಾಫಿ ಎಲ್ಲ ಪ್ಯಾಂಟ್ ಮೇಲೆ. ಆನೆಸ್ಟ್ಲಿ ನಿದರ್ಶನ್ ಅವರೇ, ನಾನು ವಿಡಿಯೋನ 2-3 ಸಲ ನೋಡಿದೀನಿ. ಅಂಡ್ ನೋಡ್ತಾ ನನ್ನ ಹಸ್ಬೆಂಡ್ ನಾನು ಅದೇ ಹೇಳ್ತಿದ್ದೆ, ಸಖತ್ತಾಗಿದ್ದಾನಲ್ಲ ಹುಡುಗ, ಆಕ್ಚುಲಿ ಸ್ಮಾರ್ಟ್ ಆಗಿದ್ದಾನಲ್ವಾ ನೋಡೋದಕ್ಕೆ ಅಂತ. ನೀವ್ ಹೇಳಿದ್ರಲ್ಲ ಅವ್ರಿಗೆ ನಿದ್ದೆ ಮಾಡಲ್ಲ. ಸೊ ಹೌ ಸ್ವೀಟ್. ಇಲ್ಲ, ಐ ಮೀನ್ ಇಟ್. ಸೊ ಮೇ ಬಿ ನೀವು ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತಗೊಂಡು ಯು ಹ್ಯಾವ್ ಟು ಪರ್ಸ್ಯೂ ಡೂಯಿಂಗ್ ಮೋರ್ ಅಂಡ್ ಮೋರ್ ಲವ್ಲಿ ಸಬ್ಜೆಕ್ಟ್ಸ್ ಈ ತರ. ಬಿಕಾಸ್ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರು, ನಾವ್ ಎಷ್ಟೇ ಒಳ್ಳೆ ಪರ್ಫಾರ್ಮರ್ ಆಗಿದ್ರು, ನಮ್ಮನ್ನ ಹುಡುಕಿ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಸ್ ಬರ್ಬೇಕಾಗತ್ತೆ. ಆ ತರ ಸ್ಕ್ರಿಪ್ಟ್ಸ್ ಲೆಟ್ ಇಟ್ ಕಮ್ ಯೋರ್ ವೇ. ಅಂಡ್ ಸಂದೀಪ್ ಅವರೇ, ನಿಮಗೂ ಅಷ್ಟೇ ಎಲ್ಲಾ ತರದ ರೋಲ್ಸ್ ಬರ್ಲಿ, ಪಾಸಿಟಿವ್, ನೆಗೆಟಿವ್, ಚಾಲೆಂಜಿಂಗ್ ಎಲ್ಲಾ ತರದ ರೋಲ್ಸ್ ಬರ್ಲಿ. ಶಾರ್ಟ್ ಆಗಿದ್ರು ತುಂಬಾ ಮೆಮೊರಬಲ್ ಆಗಿರುವಂತ ರೋಲ್ ನಿಮ್ದು, ಕರೆಕ್ಟ್ ಅಲ್ವಾ? ಖಂಡಿತ. ಆಡಿಯನ್ಸ್ ನಮ್ಗೆ ಒಂದು ಫೋಟೋ ಕೊಲಾಜ್ ಮಾಡಿ ಕಳಿಸಿದ್ರು. ಆಕ್ಚುಯಲ್ ಟೆರರಿಸ್ಟ್ ಆಮೇಲೆ ಇವ್ರದ್ದು ಅಕ್ಕಪಕ್ಕ ಎಡಿಟ್ ಮಾಡಿ ಕಳಿಸಿದ್ರು. ಆಲ್ಮೋಸ್ಟ್ ಸೇಮ್. ಅಂದ್ರೆ ಏನು ಮೇಜರ್ ಆಗಿ ಮುಖದ್ದು, ಅಂದ್ರೆ ಮೇನ್ ಆಗಿ ನೋಸ್ ಎಲ್ಲ ಸೇಮ್ ಇದೆ. ಎಲ್ಲಿಂದ ಹುಡುಕ್ತಂದ್ರೆ ಅದೇ ರೀತಿ ಕಳ್ಸಿರೋ ಆಮೇಲೆ ಹುಷಾರಾಗಿರಿ, ಪೊಲೀಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಇವ್ರೆ ಅಂತ. ಸೊ ಏನಂದ್ರೆ ಇದ್ರಲ್ಲಿ ನೀವು ಫೈನಲಿ ವೆನ್ ಯು ಹ್ಯಾವ್ ಬ್ಲೆಂಡೆಡ್ ಅಲ್ವಾ, ಸೌತ್ ಇಂಡಿಯನ್ ಟ್ರೆಡಿಷನ್ ತೋರಿಸಿದೀರಾ. ಬಟ್ ಅಲ್ಲಿ ಏನ್ ನಡೀತು ಅನ್ನೋದನ್ನು ಮೆನ್ಷನ್ ಮಾಡಿದಾಗೆ, ಬಿಕಾಸ್ ಅವ್ರ ವಿಡಿಯೋನ ನೋಡಿದ್ಮೇಲೆ ಎಷ್ಟು ಡೀಟೇಲ್ ಆಗಿ ಅವರು ಅನಲೈಸ್ ಮಾಡಿದ್ದಾರೆ ಒಂದ್ ಹಾಡನ್ನ ಅಂತ ಅನ್ನಿಸ್ತು. ಒಂದೇನಂದ್ರೆ ರಿಲೀಸ್ಗೂ ಮುಂಚೆನೆ ಸುದೀಪ್ ಸರ್ಗೆ, ಚಂದನ ಅವರೇ ನೀವು ಹಾಡನ್ನ ಕಳಿಸ್ತೀರಾ. ಅವ್ರು ನೋಡಿ ತುಂಬಾನೇ ಇಷ್ಟಪಟ್ಟು ರಿಲೀಸ್ ನ ನಂತರ ನಿಮ್ ಮೀಟ್ ಆಗ್ತೀವಿ. ಹೌದು, ಮೀಟ್ ಮಾಡಿ ಸಾಕಷ್ಟು ವಿಷಯಗಳನ್ನ ಹೈಲೈಟ್ ಮಾಡ್ತಾರೆ. ಲೆಟ್ ಅಸ್ ಫಸ್ಟ್ ಟಾಕ್ ಅಬೌಟ್ ಅ ಮಿರರ್ ಶಾಟ್. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಶಾಟ್ ಅಂತ ಹೈಲೈಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಶಿವಶಂಕರ್ ಅವರು ನಮ್ಗೆ ಹೇಳ್ಬಹುದಾ ಅಬೌಟ್ ದ ಮಿರರ್ ಶಾಟ್? ಯಾಕಂತ ಶಾರ್ಟ್ ಸರ್ ಜಾಯ್ನ್ ಆಗ್ತಾರೆ. ಬಟ್ ಓಕೆ ಓಕೆ. ಅವರು ಶಿವಶಂಕರ್ ಅವರು ಮತ್ತೆ ನಮ್ಮ ಲಿರಿಸಿಸ್ಟ್ ಭಾನು ಪ್ರಕಾಶ್ ಅವರು ಮಿಸ್ಸಿಂಗ್ ಇವತ್ತು ನಮ್ ಜೊತೆ. ಬೇರೆ ಕೆಲಸದಲ್ಲಿ ಬಿಸಿ ಆಗ್ತಾರೆ. ಮೋಸ್ಟ್ಲಿ ಸದ್ಯದಲ್ಲಿ ಜಾಯ್ನ್ ಆಗ್ಬೋದು. ಅದು ಮಿರರ್ದು ನಮ್ಗೆ ಏನು ಮುಂಚೆನೆ ನಾವು ಸಬ್ಜೆಕ್ಟ್ ಬರ್ದಾಗ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಹೈಟ್ ದೊಂದು ಎಲ್ಲಾರ್ದು ಒಂದು ಕ್ವಶನ್ ಬಂದೇ ಬರುತ್ತೆ ಅನ್ನೋದು ನಮ್ಗೆ ಫಸ್ಟ್ ಕಾಸ್ಟಿಂಗ್ ಅಂದ್ರೆ ಒಂದು ಫಿಕ್ಸ್ ಆಗಿದ ತಕ್ಷಣ ಅನ್ಸಿರೋದು. ಸೊ ಅದನ್ನೇ ನಾವೊಂದು ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳೋಣ, ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ತರ ಮಾಡಿದಾಗ ನಾವು ಫಸ್ಟ್ ಅವ್ರ ಒಪ್ಪಿಗೆ ಸೂಚಿಸೋದು ಹೀಲ್ ಅಪ್ ಮುಖಾಂತರ ಅಂತ ಅನ್ಕೊಂಡಿದ್ವಿ. ಸೊ ಅದು ಒಂದೇ ಕಡೆ ಇದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಅದು ಕರೆಕ್ಟ್ ಆಗಿ ಎಲ್ರಿಗೂ ಜನಕ್ಕೆ ರಿಜಿಸ್ಟರ್ ಆಗಿರ್ಬೇಕು. ಅದೊಂಥರ ಕ್ಯೂಟ್ ಮತ್ತೆ ಒಂದು ಎಫೆಕ್ಟಿವ್ ಮೂಮೆಂಟ್ ಅನ್ಸ್ಬೇಕು ಅಂತ ಹೇಳಿ ನಾವು ಅದನ್ನ ಮತ್ತೆ ಮತ್ತೆ ತೋರಿಸೋ ತರ ಪ್ಲಾನ್. ಅಂದ್ರೆ ನಮ್ಗೆ ಇಲ್ಲಿ ಏನ್ ಚಾಲೆಂಜಿಂಗ್ ಆಗಿತ್ತಂದ್ರೆ, ಇರೋದ್ 5 minutes ವಿಡಿಯೋ ಅಷ್ಟೇ. ಎಂಡ್ ಅಲ್ಲಿ ಈ ತರ ಬಂದು ಇವ್ರಿಬ್ರಿಗೂ ಈ ಪೇರ್ ಕಂಪ್ಲೀಟ್ ಇದಾಗ್ತಾರೆ ಅಂತ ಹೇಳಿದಾಗ ಖಂಡಿತ ಆಡಿಯನ್ಸ್ ಫೀಲ್ ಆಗ್ಬೇಕದು. ಸೊ ಆಡಿಯನ್ಸ್ ಫೀಲ್ ಆಗ್ಬೇಕಂದ್ರೆ ನಾವು ಮುಂಚೆ ಏನಿದೆ 4 minutes to 5 minutes ಬಿಲ್ಡ್ ಮಾಡ್ಕೊಂಡ್ ಬಂದಿರ್ತೀವಲ್ಲ, ಅಲ್ಲಿ ನಮ್ಗೆ ಪ್ರತಿಯೊಂದ್ರಲ್ಲೂ ಆ ಹುಡುಗಿದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅಥವಾ ಬರೀ ಎಕ್ಸ್ಪ್ರೆಷನ್ ಮಾತ್ರ ನಮ್ಗೆ ಹೇಳಕ್ ಸಾಧ್ಯ, ನಮ್ಗೆ ಇವ್ನು ತುಂಬಾ ಇಷ್ಟ ಅಂತ. ಸೊ ಅದನ್ನ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡಿದಾಗ ಹೀಲ್ ಸೀಕ್ವೆನ್ಸ್ ನಮ್ಗೆ ಹೈಟ್ದು ಹಿಂಗ್ ಕನ್ವರ್ಟ್ ಮಾಡ್ಕೊಂಡ್ವಿ. ಅಂಡ್ ಮತ್ತೆ ವಾಪಸ್ ಅವರು ಎಲ್ಲಾ ಕೇಯೋಸ್ ಮಧ್ಯೆ ಮತ್ತೆ ವಾಪಸ್ ಅವ್ರೊಬ್ರೇ ಇದ್ದಾಗ ಮಿರರ್ ನೋಡ್ಕೊಂಡು ಹೀಲಪ್ ಆದಾಗ ಮತ್ತೆ ಅವ್ರ ಆಸೆನ ವ್ಯಕ್ತಪಡಿಸ್ತೀನಿ. ಓವರ್ ಆಲ್ ಲಿರಿಕ್ಸ್ ಅದು ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗುತ್ತೆ. ಅಂದ್ರೆ ಅವಳಿಗೆ ಎಷ್ಟು ಆಸೆ ಇರುತ್ತೆ ಹುಡುಗನ್ ಬಗ್ಗೆ, ಒಂದು ಒಂಥರ ಡ್ರೀಮ್ ಬಾಯ್ ತರ ಎಷ್ಟು ಆಸೆ ಇರುತ್ತೆ ಅನ್ನೋದನ್ನೇ ಲಿರಿಕ್ಸ್ ಹೇಳ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಇಂದ. ಸೊ ಹಂಗಾಗಿ ಅವಳು ಎಷ್ಟು ಅದನ್ನ ತನ್ನ ಮನ್ಸಿಗೆ ತಗೊಂಡಿದ್ಲು ಅನ್ನೋದನ್ನ ನಾವು ಆದಷ್ಟು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ತೋರಿಸೋ ಪ್ರಯತ್ನ ಮಾಡಿದೀವಿ.
ಸೊ ಹಂಗಾಗಿ ಆ ಒಂದು ಸೀಕ್ವೆನ್ಸ್ ಮಾಡಿದ್ವಿ ಅದನ್ನ. ಸಿ ದಟ್ಸ್ ಅ ವೆರಿ ವೆರಿ ನೈಸ್ ಥಾಟ್ಫುಲ್ ಸೀನ್ ಅಂತ ನನಗನ್ಸತ್ತೆ, ಶಾರ್ಟ್ ಅಂತ ನನಗನ್ಸತ್ತೆ. ಯಾಕಂದ್ರೆ ನೋಡಿ, ಇಲ್ಲೊಬ್ರು ಜಯಕೃಷ್ಣ ಅನ್ನೋರು ಅದೇ ಮೆಸೇಜ್ ನ ಕಾಪಿ ಪೇಸ್ಟ್ ಮಾಡ್ತಾನೆ ಇದ್ದಾರೆ. ಸೊ ಒಂದ್ಸಲ ಓದ್ಬಿಡೋಣ. ಬೀಯಿಂಗ್ ಅ ಫ್ಯಾನ್ ಆಫ್ ಚಂದನ, ಐ ಆಮ್ ಡೀಪ್ಲಿ ಹರ್ಟ್ ಬೈ ಹೈಟ್ ಫ್ಯಾಕ್ಟರ್ ಶೋನ್ by the director and request Chandana not to accept regarding height scenes in future ಅಯ್ಯೋ ನನಗೆ ಒಂದೇನ್ ನೆನಪಾಗ್ತಿದೆ ಅಂದ್ರೆ, ಶಿವಾಜಿ ಸಿನಿಮಾದಲ್ಲಿ ರಜನಿಕಾಂತ್ ಅವ್ರದ್ದು ಒಂದ್ ಸೀನ್ ಬರುತ್ತೆ ಗೊತ್ತಾ, ನಿನ್ ಕಪ್ಪು ಅಂತ ಹೈಲೈಟ್ ಮಾಡಿದಾಗ, ಹೀರೋಯಿನ್ ಹೈಲೈಟ್ ಮಾಡಿದಾಗ ಯಾರ್ಯಾರೆಲ್ಲ ಕಪ್ಪುಗಿದ್ದಾರೆ ಅಲ್ಲಿ, ರಾಮ ಕಪ್ಪು, ಕೃಷ್ಣ ಕಪ್ಪು ಎಲ್ಲ ಹೇಳ್ಕೊಂಡ್ ಬರ್ತಾರಲ್ಲ. ಸೊ ಯುನೋ ಇವಾಗ ನಮ್ಮಲ್ಲಿ ಇರುವಂತ ಅದನ್ನ ಏನಂತ ಹೇಳ್ತಾರೆ, ನ್ಯೂನತೆ ಅಂತ ಹೇಳಕ್ಕಾಗಲ್ಲ. ವಾಟ್ ಎವರ್ ಇಸ್ ನಾಟ್ ನಮ್ಮದೊಂದು ನಮಗೆ ಒಂದ್ ಸ್ವಲ್ಪ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಕೊಡೋ ಅಂತದ್ದು ಜಸ್ಟ್ ಇನ್ ಕೇಸ್ ಇದ್ರೆ ಅದನ್ನ ಹೈಲೈಟ್ ಮಾಡ್ಕೊಳ್ಳೋದು ಮೇಕ್ಸ್ ಅಸ್ ಮೋರ್ ಕಾನ್ಫಿಡೆಂಟ್ ಇಸ್ ವಾಟ್ ಐ ಫೀಲ್. ಯಾ ನನ್ಗಂತೂ Right, and, ಕುಳ್ಳಗಿರೋದ್ ನಂಗೆ ಬೇಜಾರಾಗೇ ಇಲ್ಲ ಯಾವತ್ತೂ. ಎಕ್ಸಾಕ್ಟ್ಲಿ ಅದನ್ನ ಇನ್ಫ್ಯಾಕ್ಟ್ ಇರೋದೇ ಹೀಗೆ, ಏನ್ ಮಾಡಕ್ಕಾಗುತ್ತೆ? ನೀನ್ ದಪ್ಪ, ಹೌದು ನಾನ್ ದಪ್ಪ, ನೀನ್ ಕುಳ್ಳಿ, ಹೌದು ನಾನ್ ಕುಳ್ಳಿ, ಏನು ಮಾಡಕ್ಕಾಗಲ್ಲ. ಸೀರಿಯಲ್ ಅಲ್ಲಂತೂ ಇದುವರೆಗೂ ಎಲ್ಲ ನನಗ್ ಸಿಕ್ಕಿರೋರೆಲ್ಲ ಈ ತರ ಉದ್ದ ಇರೋ ಹೀರೋಗಳೇ, 6'2", 6'1" ಅದೇ ತರ ಸಿಕ್ಕಿರೋದು. ಎಲ್ರ ಜೊತೆ ನಂಗೆ ರಿಯಲ್ ಲೈಫ್ ಅಲ್ಲೂ ಅಷ್ಟೇ, ಎಲ್ಲರ ಜೊತೆ ನನ್ಗೆ ನಿಲ್ಸ್ತಾರೆ, ಇಲ್ಲ ಅವ್ರ ಕಾಲ್ ಅಗ್ಲ ಆ ತರ ಎಷ್ಟು ಕಪಲ್ಸ್ ನಾವು ನೋಡಿದೀವಲ್ವಾ, ಅಂದ್ರೆ ರಿಯಲ್ ಲೈಫ್ ಅಲ್ಲೂ ರಿಯಲ್ ಲೈಫ್ ಅಲ್ಲೂ. ಒಂದ್ ಫೇಮಸ್ ಎಕ್ಸಾಂಪಲ್ ಇಸ್ ಅಮಿತಾಬ್ ಬಚ್ಚನ್, ಜಯಾ ಬಾದುರಿ ಅವರು ಇರಬಹುದು, ರೈಟ್. ಅಂಡ್ ಜಯಪ್ರದಾ ಅವರು ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಸೇಯಿಂಗ್ ಅವ್ರನ್ನ ಸುಮಾರು ಕಡೆ ಸ್ಟೂಲ್ ಹಾಕಿ ನಿಲ್ಸವ್ರು ಅಂತ. ಆತರ ಎಷ್ಟೊಂದು ನೋಡಿದೀವಿ. ಎವ್ರಿಬಡಿ ಸ್ಟೂಲ್ ಹಾಕ್ಸೇ ನಿಲ್ಸೋದು, ಫಾರ್ ಟೂ ಶಾರ್ಟ್ ಕ್ಲೋಸ್ ಅಪ್ ಸಜೆಷನ್ಸ್ ಅದ್ರಲ್ಲೆಲ್ಲದ್ರಲ್ಲೂ ಹಾಗೆ ನಿಲ್ಸೋದು. ಸೊ ಐಮ್ ಯೂಸ್ ಟು ಇಟ್. ಹೌದು, ನಾನ್ ಯಾವ್ದೋ ಒಂದು ಪೋಸ್ಟ್ ನೋಡಿದ್ದೆ, ಐ ಆಮ್ ನಾಟ್ ಶಾರ್ಟ್, ಮೈ ಹೈಟ್ ಇಸ್ ಕ್ಯೂಟ್ ಅಂತ. ಎಲ್ಲಾ ಕಡೆ ಅದನ್ನ ಹೇಳ್ಕೊಂಡ್ ತಿರ್ಗಾಡ್ತೀನಿ. ತುಂಬಾ ಚಾಲೆಂಜ್. ಶಿವಶಂಕರ್ ಇದ್ರೆ ಹೇಳಿರೋರು, ನಾವು ದರ್ಶನ್ ಮಾಡಿದ್ರೆ ಇವ್ರು ಕಾಣಿಸಲ್ಲ, ಇವ್ರಿಗೆ ಫ್ರೇಮ್ ಮಾಡಿದ್ರೆ ದರ್ಶನ್ ಕಾಣಿಸಲ್ಲ. ಸೊ ಅದೊಂದು ಚಾಲೆಂಜ್ ಅಚೀವ್ ಮಾಡಿದ್ರು. MJ ಗೌಡ ಅಂತ ಕಳ್ಸಿದ್ದಾರೆ, ವಿ ಲವ್ ಯು ನಿದರ್ಶನ್. ಹುಡುಗಿರ್ ಮಾತ್ರ ಹುಡುಗಿ ಎಕ್ಸಾಕ್ಟ್ಲಿ, ಬಟ್ ಹುಡುಗಿರ್ ಕಳ್ಸಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗಿರೋದು ನಿದರ್ಶನ್ ಅವ್ರಿಗೆ. ನೆವರ್ದಲೆಸ್ ಲವ್ ಎಲ್ಲ. ಓಕೆ, ಮಿರರ್ ಶಾಟ್ ನ ಬಗ್ಗೆ ಮಾತಾಡ್ತಾ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಶಾಟ್ ಅಂತ ಹೈಲೈಟ್ ಮಾಡ್ತಾರೆ ಸುದೀಪ್ ಸರ್. ಸೊ ಆಫ್ ಕೋರ್ಸ್ ಇಟ್ ಇಸ್ ವೆರಿ ಟಫ್. ಮಿರರ್ ಶಾಟ್ಸ್ ಆರ್ ಆಲ್ವೇಸ್ ಟಫ್ ಇಸ್ ವಾಟ್ ವಿ ನೋ. ಇದನ್ನ ಪ್ಲಾನ್ ಮಾಡಿ ಒಂದು ಟಫ್ ಸೆನ್ಸಿಟಿವ್ ಶಾಟ್ ಇರ್ಬೇಕಿದ್ರಲ್ಲಿ ಅಂತ. ಆಕ್ಚುಲಿ ನಮ್ದು ಪ್ರತಿಯೊಂದು ಸೀಕ್ವೆನ್ಸ್ ನಾವು ಅದೇ ಸ್ಕ್ರಿಪ್ಟ್ ಅದಕ್ಕೋಸ್ಕರನೇ ರಿಲೀಸ್ ಮಾಡ್ತಾ ಇದೀವಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು 100% ಮೋಸ್ಟ್ಲಿ ಎಲ್ಲಾನು ನಾವು ಪೇಪರ್ ಅಲ್ಲೇ ಬರ್ದಿದ್ವಿ. ಎಡಿಟರ್ಸ್ ಹೇಳಿ, ಯಾಕಂದ್ರೆ ಇವ್ರದ್ದು ಕೈ ಚಳಕ ಇದೆ ತುಂಬಾ. ಎಸ್ ಎಸ್ ಅನುರಂಜನ್ ಅವರೇ, ಅನುರಂಜನ್ ನೀವು ಯಾವ್ದಾದ್ರು ಕಂಪನಿ ಲೆಕ್ಚರ ಅಥವಾ ನಿಮ್ ಇನಿಷಿಯಲ್ಸ್ ಮಾತ್ರ HR? ಓಕೆ ಓಕೆ ಅಂದ್ರೆ ಎಸ್ ಸರ್ ಹೇಳಿ. ಅದೇ ಎಡಿಟಿಂಗ್ ಅಲ್ಲೇ ಫುಲ್ ಅನ್ನೋಕ್ಕಿಂತ ಅಂದ್ರೆ ಆಕ್ಚುಲಿ ಅವ್ರು ಸ್ಕ್ರಿಪ್ಟ್ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದ್ರು ಮೊದ್ಲೇ. ಅಂದ್ರೆ ಪರ್ಫೆಕ್ಟ್ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಅನ್ನೋದು ಪರ್ಫೆಕ್ಟ್ ಫುಲ್ ಕ್ಲಾರಿಟಿ ಇದ್ರು. ಶೂಟ್ ಕೂಡ ಹಾಗೆ ಮಾಡಿದ್ರು. ಸೊ ಅದಕ್ಕೆ ಎಡಿಟಿಂಗ್ ಅಲ್ಲಿ ತುಂಬಾ ಈಸಿ ಆಯ್ತು. ಆಮೇಲೆ ಇಲ್ಲಿ ಬಂದಾಗ ಕೂಡ ಕೆಲವೊಂದು ಡಿಸ್ಕಷನ್ ಮಾಡ್ಕೊಂಡು ಇನ್ನೂ ಬೆಟರ್ ಏನ್ ಮಾಡ್ಬೋದು ಅಂತ ಟ್ರೈ ಮಾಡಿದ್ವಿ. ಸೊ ಸ್ಕ್ರಿಪ್ಟ್ ಅಲ್ಲಿ ಏನ್ ಇರುತ್ತಲ್ಲ ಅದಕ್ಕಿಂತ ಚೂರು ಬೆಟರ್ ಆಗಿದ್ರೆ ಅದಕ್ಕೆ ಇವರೇ ಕಾರಣ. ಅದೇನಂದ್ರೆ ಆತರ ಕ್ರಿಯೇಟಿವ್ ಮೈಂಡ್ ಸೇರಿ ಆದಾಗ ತುಂಬಾ ಅವರು ಜಡ್ಜ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಈ ಕಟ್ಟಿಂದ ಇಲ್ಲಿಗೆ ಹೋಗ್ಬೇಕಾ ಬೇಡವಾ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ, ನಾವು ಎಲ್ಲ ಎಡಿಟ್ ಆದ್ಮೇಲೆ ಸರ್ ಇದು ಈ ಶಾರ್ಟ್ ನ ಇಲ್ಲಿ ತೆಗ್ದಿಲ್ಲ ಹಾಕಿ ಅಂತ ಹೇಳಿದಾಗ ಅವ್ರು ಹೇಳೋದಿದೆ, ಸರ್ ಆಲ್ರೆಡಿ ಹಾಕಿ ನೋಡಿದೀನಿ ಬಟ್ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅವ್ರ ಎಲ್ಲಾ ಆಂಗಲ್ ಅಲ್ಲಿ ನೋಡ್ಬಿಟ್ಟಿರ್ತಾರೆ. ಸೊ ಅದೊಂದು ನಮ್ಗೆ ಈ ತರ ಎಡಿಟರ್ ಸಿಕ್ಕಿರೋದು. ಇನ್ಫ್ಯಾಕ್ಟ್ ನಾವು ನೋಡ್ದಾಗ್ಲು ನಮ್ಮಂಥವ್ರು ಅಂದ್ರೆ ಯುನೋ ಬಿಹೈಂಡ್ ದ ಸೀನ್ಸ್ ಕೆಲಸ ಮಾಡದೇ ಇರೋರು ನಾವುಗಳು ನೋಡ್ದಾಗ್ಲು ವಿ ಫೀಲ್ ಬ್ಯೂಟಿಫುಲಿ ಇಟ್ ಇಸ್ ಎಡಿಟೆಡ್ ಅಂತ. ಎಸ್ಪೆಷಲಿ ಲಾಸ್ಟ್ ಅಲ್ಲಿ ಒಂದು ಸೀಕ್ವೆನ್ಸ್ ನ ಜೊತೆಗೆ ಮತ್ತೊಂದನ್ನ ಮ್ಯಾರಿ ಮಾಡಿರೋ ರೀತಿ, ಹೆಣದಿರೋ ರೀತಿ ಅನುರಂಜನ್ ಅವರೇ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂದ್ರೆ ಭಾವನ್ ಹೆಸರು ಹೇಳು ಅಂತ ಕೇಳೋದಿರಬಹುದು, ಈ ಕಡೆ ಟೆರರಿಸ್ಟ್ ಗಂಡನ ಹೆಸರೇನು ಅಂತ ಕೇಳೋದಿರಬಹುದು. ಈ ತರದ ಬ್ಯೂಟಿಫುಲಿ ಮ್ಯಾರಿಡ್ ಸೀನ್ಸ್ ಏನಿದೆ ನಾವುಗಳು ಕಾಂಪ್ಲಿಮೆಂಟ್ಸ್ ಕೊಡೋದ್ ಒಂದ್ ಕಡೆ, an actor and Deep sir highlighting editing part is like icing on the cake thara. Beautiful editing
ಅಮೇಸಿಂಗ್ ವರ್ಕ್. ಸೊ ಈ ಹಾಡನ್ನ ಶೂಟ್ ಮಾಡ್ತೀರಾ ನೀವು, ರೈಟ್? ಒಂದು ದಿನ ಬೆಂಗಳೂರಲ್ಲಿ, ಒಂದು ದಿನ ಊಟಿನಲ್ಲಿ. ಹೌದು. ನಾರ್ದರ್ನ್ ಪೆಹಲ್ಗಾಮ್ ಸೀನ್ಸ್ ನ ತೋರಿಸುವಂತದನ್ನ ಊಟಿಲಿ ಶೂಟ್ ಮಾಡ್ತೀರಾ, ಅಂಡ್ ಮದುವೆ ಸೀನ್ಸ್ ನ ಬೆಂಗಳೂರಲ್ಲಿ ಹೌಸ್ ಆಫ್ ಪಿಲ್ಲರ್ಸ್ ಅಲ್ಲಿ ಶೂಟ್ ಮಾಡ್ತೀರಾ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಸೀನ್ಸ್ ಕೂಡ. ನಿಮಗೆ ಎಡಿಟಿಂಗ್ ಎಷ್ಟು ಟೈಮ್ ಹಿಡಿತು ಅನುರಂಜನ್ ಅವರೇ? ಆಕ್ಚುಲಿ ನಾವು ಅವರ್ಸ್ ವೈಸ್ ಲೆಕ್ಕ ಹಾಕಿದ್ರೆ ಮೇ ಬಿ ಒಂದು 4 to 5 hours ಕುತ್ಕೊಂಡಿರ್ಬೋದು ಕಂಟಿನ್ಯೂಸ್ ಆಗಿ. ಒಂದು ಖುಷಿ ಏನಂದ್ರೆ ಇವ್ರು ಸಿಕ್ಕಾಪಟ್ಟೆ ಸ್ಪೀಡ್ ಎಡಿಟರ್, ಸಿಕ್ಕಾಪಟ್ಟೆ. ಓ ಲವ್ಲಿ. ಓಕೆ. ಹಾ ಹಾ. ಹಿಂಗೆ ನೋಡಿದ್ರೆ ನಾವೇನಂತ ಈ ಶಾರ್ಟ್ ತೆಗೆದು ಲಾಕಿ ಅನ್ನೋಷ್ಟು ಲಾಕ್ ಕೂರ್ಸ್ಬಿಟ್ಟಿರ್ತಾರ. ಇಲ್ಲ, ಮೇನ್ಲಿ ಆಕ್ಚುಲಿ ಏನಂದ್ರೆ ಅದ್ರ ಎಡಿಟಿಂಗ್ ಈಸಿ ಆಗಿದ್ ಕೂಡ ಅದೇ ಹೇಳಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಶೂಟ್ ಕೂಡ ಮಾಡಿದ್ರು. ಅಂದ್ರೆ ಅವ್ರು ಪರ್ಫೆಕ್ಟ್ ಪ್ಲಾನಿಂಗ್ ಅಲ್ಲಿ ಇತ್ತು, ಸ್ಕ್ರಿಪ್ಟ್ ನನಗೆ ಏನ್ ಕೊಟ್ಟಿದ್ರು ಅದು ಪರ್ಫೆಕ್ಟ್ ಹಾಗೆ ಇತ್ತು ಶೂಟ್ ಕೂಡ. ಸೊ ಅದು ಎಡಿಟಿಂಗ್ ಮಾಡಕ್ಕೆ ಈಸಿ ಕೂಡ ಆಯ್ತು, ಬಟ್ ಟಫ್ ಅನ್ಸಿಲ್ಲ. ಅದು ತುಂಬಾ ಬೇಗ ಆಯ್ತು. ಅಂದ್ರೆ ನಾವು 3 days ಕುತ್ಕೊಂಡಿದೀವಿ, ಬಟ್ ಕಂಟಿನ್ಯೂಸ್ ಕುತ್ಕೊಂಡಿಲ್ಲ. ಫಸ್ಟ್ ಒಂದು 2 hours ಕುತ್ಕೊಂಡ್ವಿ, ನೆಕ್ಸ್ಟ್ ಒಂದು 2-3 hours ಕುತ್ಕೊಂಡ್ವಿ. ಇದರ ಒಂದು 4-5 hours ಅಲ್ಲಿ ನನ್ನ ಪ್ರಕಾರ ಫುಲ್ ಫೈನಲ್ ಇಷ್ಟರಲ್ಲೇ ಮಾಡಿರೋದು ಗೊತ್ತಾಗ್ತಾ ಇರೋದು. ನಾವ್ ಆಕ್ಚುಲಿ ಎಡಿಟಿಂಗ್ ಆಗಿ ಒಂದು 2 weeks ವರೆಗೂ ಇವ್ರಿಗೆ ಹೇಳೇ ಇರ್ಲಿಲ್ಲ. ನಮ್ ತುಂಬಾ ಮುಂಚೆ ಎಡಿಟಿಂಗ್ ರೆಡಿ ಆಗಿತ್ತು. ಆಮೇಲೆ ಡಬ್ಬಿಂಗ್ ಕಾಪಿ ಅವ್ರ ಡಬ್ಬಿಂಗ್ ಬಂದಾಗ್ಲೂ ನಾವು ಫುಲ್ ಎಡಿಟ್ ಆಗಿಲ್ಲ ಅಂತಾನೆ ಸುಮ್ನೆ ಹೇಳ್ತಾ ಇದ್ವಿ ಆಕ್ಚುಲಿ ಎಲ್ರಿಗೂ. ಆಲ್ರೆಡಿ ಎಲ್ಲ ಎಡಿಟ್ ಆಗಿದೆ, ಯಾಕಂದ್ರೆ ನಮ್ಗೆ ಎಲ್ಲ ಕಂಪ್ಲೀಟ್ ಔಟ್ಪುಟ್ ತೋರಿಸ್ಬೇಕು ಅಂತ ಇವಾಗ ಒಂದು ರಿವೀಲ್ ಮಾಡ್ತಾ ನಿಮ್ಮಜ್ಜಿ ಓಕೆ ಓಕೆ. ನಾನ್ ಕ್ಯೂರಿಯಸ್ ಅಲ್ಲಿ ಇದ್ದ, ಯಾವಾಗ ತೋರಿಸ್ತಾರೆ ಅಂತ. ಈ ತರದ್ದೆಲ್ಲ ಹಿಂದೆ ಕೆಲಸ ತೆರೆಯ ಹಿಂದಿನ ಕಥೆಗಳು. ಓಕೆ, ಸೊ ಇವಾಗ ಮುಂದಿನ ಪ್ರಶ್ನೆ ನಾನ್ ಕೇಳೋದಕ್ಕೂ ಮುಂಚೆ ಒಂದಷ್ಟು ಕ್ವೆಶ್ಚನ್ಸ್ ನಿದರ್ಶನ್ ಅವ್ರಿಗೆ ಬಂದಿದೆ. ನಿದರ್ಶನ್ ಅವರೇ, ನಿಮ್ಗೆ ಡಾಲ್ಸ್ ಅಂದ್ರೆ ಇಷ್ಟನಾ? ಇಲ್ಲ. ಓಕೆ, ನಿಮ್ಗೆ ಚಾಕ್ಲೇಟ್ಸ್ ಅಂದ್ರೆ ಇಷ್ಟನಾ? ಅನ್ಬೇಕು. ಓಕೆ ಓಕೆ. ಅಂಡ್ ನಮ್ರತಾ ಅವ್ರು ಹೇಳ್ತಾರೆ ಎಡಿಟಿಂಗ್ ಬೆಂಕಿ, ನೆಕ್ಸ್ಟ್ ಲೆವೆಲ್. ಓಕೆ ಓಕೆ, ಮೂವಿಂಗ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ಮತ್ತೊಂದು ಪಾಯಿಂಟ್ ನ ಹೈಲೈಟ್ ಮಾಡ್ತಾರೆ ಸುದೀಪ್ ಸರ್. ಇನ್ ಹಿಸ್ ನೇಮ್, ಇದು ಇಂಗ್ಲಿಷ್ ಟೈಟಲ್ ಅನ್ನು ಓದಾಟ ಬೇಡ ಇವಾಗ ಅಂತ. ಅಬ್ಸಲ್ಯೂಟ್ಲಿ, ಅಂದ್ರೆ ಇದು ಬಹಳ ಸೂಟಬಲ್ ಅಂತ ಅನ್ಸಿರೋದಕ್ಕೇನೆ ನೀವು ಆಬ್ವಿಯಸ್ಲಿ ಇಟ್ಟಿರ್ತೀರಾ ಇದನ್ನ, ಅಲ್ವಾ? ಹೆಸರು, ಈ ಟೈಟಲ್ ಯಾರ ಐಡಿಯಾ ಆಗಿತ್ತು, ಅಂಡ್ ಯಾಕೆ ಈ ಟೈಟಲ್ ಇನ್ ಹಿಸ್ ನೇಮ್? ಟೈಟಲ್ ಏನ್ ಮಾಡೋದು ಅಂತ ಒಂದ್ ದೊಡ್ಡ ತಲೆನೋವು ಆಗೋಗಿತ್ತು. ಏನ್ ಇಡೋದು ಸಾಂಗ್ ಅಲ್ಲಿ, ಯಾವ ವರ್ಡು ಸೂಟ್ ಆಗ್ತಾ ಇಲ್ಲ. ಫೋಟೋ ಶೂಟ್ ಇಂದಾನೆ ನಾವ್ ಅದನ್ನ ತಲೆ ಕೆಡ್ಸ್ಕೊಂಡಿದ್ವಿ, ಏನಂತ ಇಡೋದು ಅಂತ. ಎಂತದು ತಲೆಗ್ ಬರ್ಲಿಲ್ಲ. ಆಮೇಲೆ ಏನೇನ್ ಬಾಯ್ ಸುಮ್ನೆ ಎಲ್ಲಾ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ವಿ, ಸುಮ್ನೆ ಎಂತೆಂತದೋ ಹಾಕ್ತಾ ಇದ್ವಿ. ಕೊನೆಗೆ ಇವ್ರಿಬ್ರೆ ಅದು ಇಷ್ಟು ದೊಡ್ಡ ಮೆಸೇಜ್ ಇದೆ ಆಕ್ಚುಲಿ. ಯಾತಕ್ಕೆ ಇದನ್ನ ಸೆಲೆಕ್ಟ್ ಮಾಡಿ ಇನ್ ಹಿಸ್ ನೇಮ್ ಅಂತ ಡಿಸೈಡ್ ಮಾಡೋಣ ಅಂತ ಅದಕ್ಕೊಂದ್ ಜಸ್ಟಿಫಿಕೇಶನ್ ಎಲ್ಲ ಕೊಟ್ಟು ಕಳ್ಸಿದ್ರು ಗ್ರೂಪ್ ಅಲ್ಲಿ. ಆಕ್ಚುಲಿ ನನ್ಗೆ ಫಸ್ಟ್ ಅಷ್ಟು ಓಕೆ ಅನ್ಸಿತ್ತು, ಟು ಬಿ ಆನೆಸ್ಟ್. ಯಾಕೆ ಅಂತಂದ್ರೆ ಇಂಗ್ಲಿಷ್ ಇದೆ ಅಂತ, ಆಮೇಲೆ ಜನರು ಏನಂತಾರೋ ಅಂತ ಅದೆಲ್ಲ ಇತ್ತು ಸ್ವಲ್ಪ. ಬಟ್ ಅವ್ರ ಜಸ್ಟಿಫಿಕೇಶನ್ ಸಖತ್ ಮ್ಯಾಚ್ ಆಯ್ತು. ಸೊ ಹಾಗಾಗಿ ಅದೇ ಏನಿಲ್ಲ, ಇನ್ ಹಿಸ್ ನೇಮ್ ಅದು ಟೈಟಲ್ ತುಂಬಾ ಟ್ರಿಕಿ ಇತ್ತು ಈ ಸಬ್ಜೆಕ್ಟ್ ಗೆ ಮಾಡೋದು. ಮತ್ತೆ ನಮ್ಮಲ್ಲೇ ಕನ್ನಡ ಇಂಗ್ಲಿಷ್ ಅದೊಂದು ಅಂದ್ರೆ ಎಲ್ಲೊಂದ್ ಕಡೆ ಸೂಟ್ ಆಗುತ್ತೆ ಅಂತ ಅಂದ್ರೂ ಕೂಡ ಎಲ್ಲೋ ಒಂದು ಭಯ, ಅಂದ್ರೆ ಏನೋ ಇನ್ನೂ ಬೆಳೆದಿಲ್ಲ ಕನ್ನಡ ಅದು ಇದು ಅಂತೆಲ್ಲ ಶುರು ಮಾಡ್ಬಿಡ್ತಾರೆ ಅಂತ ಭಯ. ಸೊ ಹಂಗಾಗಿ ಬಟ್ ತುಂಬಾ ಯೋಚನೆ ಮಾಡಿದಾಗ ಇಲ್ಲ, ಯಾಕೋ ಈ ಸಬ್ಜೆಕ್ಟ್, ಆಮೇಲೆ ಇದೊಂಥರ ಸಬ್ಜೆಕ್ಟ್ ಅಂತ ತಗೊಂಡ್ರೆ ಇದೊಂಥರ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಂತಾನೆ ತಗೋಬಹುದು ಸಬ್ಜೆಕ್ಟ್. ಸೊ ಹಂಗಾಗಿ ನಾವೇನೋ ಒಂದು ಕನ್ನಡ ಇಟ್ಟು ಅದನ್ನ ಒಂದು ಬೌಂಡ್ರಿ ಒಳಗಡೆ ತಳ್ಳೋದಕ್ಕಿಂತ ಇನ್ ಹಿಸ್ ನೇಮ್ ಎಲ್ರಿಗೂ ಅರ್ಥ ಆಗೋ ತರ, ಮತ್ತೆ ಯಾಕೆ ಇಟ್ರು ಅನ್ನೋದು ಪೋಸ್ಟ್ ರಿಲೀಸ್ ಆದಾಗ್ಲೂ ತುಂಬಾ ಜನರಿಗೆ ಡೌಟ್ ಇದ್ದಿರ್ಬೋದು. ಬಟ್ ಅದು ವಿಡಿಯೋ ನೋಡಾದ್ಮೇಲೆ ಎಲ್ರು ಅದನ್ನೇ ಅಪ್ರಿಶಿಯೇಟ್ ಮಾಡಿದ್ರು. ಎಸ್ಪೆಷಲಿ ಸುದೀಪ್ ಸರ್ ಹೇಳಿದಾಗ ಅದು ಒಬ್ಬ ಸಾರ್ಥಕ ಆಯ್ತು ಅಂತ ಆಯ್ತು. ಇನ್ನು ಯಾರು ಮಾತಾಡಲ್ಲ ಅಂತ ಮಾತಾಡಿದ್ರೆ ಇದನ್ನ ನೋಡಿ ಅವರೇ ಹೇಳಿದ್ದಾರೆ. ಪಹಲ್ಗಾಮ್ ಅಂತಾನೆ ಇಟ್ಬಿಡಿ ಅಂತಲ್ಲ, ಬಟ್ ಏನಾಗುತ್ತೆ ಅಂದ್ರೆ ನಾವೊಂದು ಸರ್ಪ್ರೈಸ್ ನೇ ಬಿಟ್ಕೊಟ್ಟಂಗ ಆಗತ್ತೆ. ಸೊ ಅದು ಟೈಟಲ್ ಯಾವಾಗ್ಲೂ ಅದೇ, ನಮ್ಗೆ ಯಾವಾಗ್ಲೂ ಅದೇ ಫೀಲ್ ಆಗೋದು. ಒಂದ್ಸತಿ ಒಂದ್ ಕತೆ ಏನ್ ಹೇಳುತ್ತೆ, ಅದನ್ನ ಇಡೀ ಆ ಕತೆನ ಒಂದ್ ಲೈನ್ ಅಲ್ಲಿ ಹೇಳೋದು ಅಂದ್ರೆ ಅದು ಟೈಟಲ್. ಸೊ ಇಡೀ ಕತೆಗೆ ಅದೊಂದ್ ಟೈಟಲ್ ಸೂಟೇಬಲ್ ಆಗಿರ್ಬೇಕು. ಸೊ ಇದು ಸೂಟೇಬಲ್ ಆಗತ್ತೆ, ನೇಮ್ ಮೇಲೆ ತಗೊಳ್ಳೋಣ ಅಂತ ಅನ್ಕೊಂಡು ಇನ್ ಹಿಸ್ ನೇಮ್ ಮಾಡ್ಕೊಂಡ್ವಿ. ಲವ್ಲಿ. ಇದು ನನಗೆ ಯಾವ್ದರ ಕನೆಕ್ಟ್ ಕೊಡ್ತಾ ಇದೆ ಅಂದ್ರೆ ಇಟ್ ಇಸ್ ಲೈಕ್ ಇಂತಿ ನಿನ್ನ ಪ್ರೀತಿಯ ಒಂದು
ಲೈಕ್ ಹೌದು. ಟುವರ್ಡ್ಸ್ ದ ಹೌದು. ಎಂಡ್. ಹೆಸರನ್ನ ಬರೀದೇನು ನಾವ್ ಅದನ್ನ ಬರೆದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ಅಂತ ಆಗತ್ತೆ ಗೊತ್ತಾ, ಆ ತರ. ಸೊ ಅಫ್ಕೋರ್ಸ್ ಮೋಸ್ಟ್ ಆಫ್ ಅಸ್ ಹಾಡನ್ನ ನೋಡಿದೀವಿ, ಬಟ್ ನೋಡಿಲ್ದೇ ಇರೋರು ಅಥವಾ ಮತ್ತೆ ನೋಡ್ಬೇಕನ್ನೋರು ಆರೋಹ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಹಾಡನ್ನ ನೋಡ್ಬೋದು. ಅಂಡ್ ಚಂದನ ಅವರೇ, ಸುಮಾರು ಜನ ಸುಮಾರು ಪ್ರಶ್ನೆಗಳು ನಿಮ್ಮನ್ನು ಕೇಳ್ತಾ ಇರ್ತಾರೆ, ಅಂಡ್ ಆಫ್ ಕೋರ್ಸ್ ಎಂಟೈರ್ ಟೀಮ್ ನ ಕೇಳ್ತಾ ಇರ್ತಾರೆ. ಬಟ್ ಒಂದು ಕ್ವೆಶ್ಚನ್ ವಿಚ್ ಐ ರಿಯಲಿ ವಾಂಟ್ ಟು ಆಸ್ಕ್, ಅದೇನಂದ್ರೆ ಏನೋ ಒಂದ್ ಒಳ್ಳೇದನ್ನ ಕೊಡ್ಬೇಕು, ಏನೋ ಒಂದ್ ಒಳ್ಳೇದ್ ಮಾಡ್ಬೇಕು ಅಂತ ನಮ್ಮೆಲ್ಲರಲ್ಲೂ ಅದೊಂದು ತುಡಿತಾ ಇರುತ್ತೆ. ನಮ್ಮಂತವ್ರು ವೆನ್ ವಿ ಗೋ ಅಂಡ್ ಅಪ್ರೋಚ್ ಪೀಪಲ್, ಅಂದ್ರೆ ಒಬ್ರು ಸ್ಪಾನ್ಸರರ್ಸ್ ಯಾರನ್ನೂ ಅಪ್ರೋಚ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ನಾವ್ ಎಕ್ಸ್ಪೆಕ್ಟ್ ಮಾಡುವಂತಹ ಸಪೋರ್ಟ್ ಸಿಗಲ್ಲ. ನಮ್ಮ ಕೆಲಸದಲ್ಲಿ ನಮ್ಗೆ ನಂಬಿಕೆ ಇದ್ರೂನುವೆ ಆ ಸಪೋರ್ಟ್ ಸಿಗಲ್ಲ. ನಿಮಗೂ ಇದ್ರ ಅನುಭವ ಆಯ್ತಾ ಇನ್ ಹಿಸ್ ನೇಮ್ಗೆ? Did 100% you get any ಆಯ್ತು. sponsors? Because ನೀವೇ ನೋ, ಪ್ರೊಡ್ಯೂಸರ್. ವಿ ಡಿಡ್ಂಟ್ ಗೆಟ್. ಏನಾಯ್ತು, ಫಸ್ಟ್ ಆಫ್ ಆಲ್ ಇದಕ್ ನಾನ್ ದುಡ್ಡು ಹಾಕೋ ಒಂದು ಪರಿಸ್ಥಿತಿ ಲೇಟರ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅಂದ್ರೆ ನಾನೇ Okay. ಹಾಕ್ಬೇಕಾಯ್ತು ಅಂತ. ಅಂಡ್ ಬಜೆಟ್ ನಾವ್ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗೋ ತರ ಇದೆ ಅಂತಾನು ಬಂತು. ಅಂಡ್ ಅದಕ್ಕೆ ಏನ್ ಮಾಡೋದು ಅಂದಾಗ ಇವ್ರಿಬ್ರು ಸಜೆಸ್ಟ್ ಮಾಡಿದ್ರು, ಇನ್ ಬ್ರ್ಯಾಂಡ್ ಒಂದಷ್ಟು ಸ್ಪಾನ್ಸರ್ಸ್ ನ ಕೇಳೋಣ, ಅಪ್ರೋಚ್ ಮಾಡೋಣ ಅಂತ. ಅಂಡ್ ನಾನು ಐ ಥಾಟ್ ಓಕೆ, ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ಬೋದು, ಬಿಕಾಸ್ ದ ಕಾನ್ಸೆಪ್ಟ್ ಇಸ್ ವೆರಿ ಗುಡ್. ಅಂಡ್ ಇದು ಡೆಫಿನೆಟ್ ಆಗಿ ರೀಚ್ ಆದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಹಾಗಾಗಿ ಕೆಲವ್ರು ಮುಂದೆ ಬರ್ಬೋದು ಅಂತ. ಬಟ್ ನೋ, ಯಾರ್ದು ನಾ ಎಷ್ಟು ಮೇಲ್ಸ್ ಕಳ್ಸ್ಬಿಟ್ಟಿದೀನಿ ಅಂದ್ರೆ, ಬಿಕಾಸ್ ನಮ್ಮ ಒಂದು ಸಾಂಗ್ ಅಲ್ಲಿ ಸ್ಯಾರಿ ಅಂಡ್ ಜ್ಯುವೆಲ್ರಿ ತುಂಬಾ ಹೈಲೈಟ್ ಆಗುತ್ತೆ, ಯಾಕಂದ್ರೆ ಮದ್ವೆ ಸೀನ್ಸ್ ಇರೋದ್ರಿಂದ. ಸೊ ಹಾಗಾಗಿ ಸ್ಯಾರಿ ಬ್ರ್ಯಾಂಡ್ಸ್ಗೆ, ಜ್ಯುವೆಲ್ರಿ ಬ್ರ್ಯಾಂಡ್ಸ್ಗೆ ತುಂಬಾ ಅಪ್ರೋಚ್ ಮಾಡಿದ್ವಿ, ಮೇಲ್ಸ್ ಕಳ್ಸಿದ್ವಿ, ಯಾವ್ಯಾವ ರೀತಿಲಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಎಲ್ಲಾ ತರ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ವಿ ಡಿಡ್ಂಟ್ ಗೆಟ್ ಎನಿ ಪ್ರಾಪರ್ ರೆಸ್ಪಾನ್ಸ್. ಸೊ ಅವ್ರ ಕಡೆಯಿಂದ ಬಂದಿದ್ದು, ಇದರಿಂದ ನಮಗೇನ್ ಯೂಸ್ ಅಂತ. ಫೇರ್ ಎನಫ್, ಬಿಕಾಸ್ ಯೂಟ್ಯೂಬ್ ಇಂದ ಅವ್ರಿಗೆ ಏನ್ ಯೂಸ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನನ್ ಪ್ರಕಾರ ಇವಾಗ ಇದು ರೀಚ್ ಆಗಿರೋ ಸ್ಟೇಜ್ ನೋಡಿದ್ರೆ, ಅವ್ರು ನೋಡಿದ್ರೆ ಈ ವಿಡಿಯೋನ, ದೇ ವುಡ್ ಹ್ಯಾವ್ ಫೆಲ್ಟ್ ಮೇಬಿ, ನಂಗೆ ಗೊತ್ತಿಲ್ಲ. ಬಟ್ ಯಾರ ಕಡೆಯಿಂದನೂ ಸಪೋರ್ಟ್ ಅಂತೂ ಬರ್ಲಿಲ್ಲ. ಓಕೆ ಓಕೆ. ಇವಾಗ ಐ ಆಮ್ ಶೋರ್ ಸಾಕಷ್ಟು ಮೆಸೇಜಸ್ ಇನ್ ಮುಂದೆ ಬರುತ್ತೆ ಸೇಯಿಂಗ್ ಒಂದ್ ವಿಡಿಯೋ ಮಾಡೋಣ, ಜೊತೆಗೆ ಒಂದ್ ಕೊಲಾಬ್ ಮಾಡೋಣ, ನೆಕ್ಸ್ಟ್ ಪ್ರಾಜೆಕ್ಟ್ ಏನು. ಅಂಡ್ ಆಲ್ಸೋ ಆಫ್ ಕೋರ್ಸ್ ಸಿ, ಒಂದ್ ಇದ್ರಲ್ಲಿ ಯೋಚನೆ ಮಾಡಿದಾಗ ಅವ್ರದ್ದು ತಪ್ಪಲ್ಲ ಅಂತಾನು ಅನ್ನಿಸ್ಬಹುದು ನಮಗೆ. ಏನೋ ಅವತ್ತಿನ ದಿನಕ್ಕೆ ಅವ್ರಿಗೆ ಎಷ್ಟ್ರವರೆಗೂ ಅವ್ರು ಯೋಚನೆ ಮಾಡಬಹುದೋ, ಅವ್ರ ಬ್ರ್ಯಾಂಡಿಗೆ ಏನ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ಅವ್ರು ಯೋಚನೆ ಮಾಡಿರಬಹುದು. ಬಟ್ ಎಷ್ಟೊಂದ್ ಸಲ ಏನಾಗುತ್ತೆ ನೋಡಿ, ಬಿಸ್ನೆಸ್ ಅಷ್ಟೇ, ಅವ್ರಿಗೆ ಅದರಿಂದ ಪ್ರಾಫಿಟ್ ಬರ್ತಾ ಇಲ್ಲ ಅದನ್ನ ಯೋಚನೆ ಮಾಡ್ತಾರೆ. ಬಟ್ ಒಂದು ಬಿಗ್ ನೇಮ್ ಅದ್ರ ಬಗ್ಗೆ ಮಾತಾಡಿದಾಗ ಎಲ್ಲಾ ಕಡೆ ಅದು ಟಾಕ್ ಆಫ್ ದ ಟೌನ್ ಆಗುತ್ತೆ, ರೈಟ್? ನಮ್ಮ ಬೆಂಗಳೂರು ಸೌತ್ ನ ಎಂಟಿ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಕೂಡ ಒಂದು ಪೋಸ್ಟ್ ಮಾಡ್ತಾರೆ, ವಿಚ್ ವಾಸ್ ರಿಯಲಿ ಅಮೇಸಿಂಗ್, ರೈಟ್? ಅಂದ್ರೆ ಈ ತರದ ಸಪೋರ್ಟ್ ಇಸ್ ವಾಟ್ ಇಸ್ ನೀಡೆಡ್. ಅವರುಗಳು ಬೆಂತಟ್ಟದು, ಅದನ್ನ ಹೈಲೈಟ್ ಮಾಡೋದು, ಬಿಕಾಸ್ ಅವರ ಪಾತ್ರ ಬಹಳವಾಗಿ ಇತ್ತು ಕರ್ನಾಟಕದವ್ರನ್ನ ವಾಪಸ್ ಕರ್ಕೊಂಡ್ ಬರೋದ್ರಲ್ಲಿ, ಪಹಲ್ಗಾಮ್ ಅಟ್ಯಾಕ್ ಆದ ನಂತರ. ಇನ್ನು ಯಾವ್ಯಾವ ಈ ತರದ ಮೆಮೊರಬಲ್ ಕಾಂಪ್ಲಿಮೆಂಟ್ಸ್ ಗಳು ಎಂಟೈರ್ ಟೀಮ್, ಇಫ್ ಯು ಕ್ಯಾನ್ ಪ್ಲೀಸ್ ಶೇರ್ ಇಟ್ ವಿತ್ ಅಸ್, ನಿಮಗೆ ಬಂದಂತ ಇಂಡಿವಿಜುವಲಿ ನಿಮಗ್ ಬಂದಂತ ಒಂದು ಅಮೇಸಿಂಗ್ ಕಾಂಪ್ಲಿಮೆಂಟ್? ಅಂದ್ರೆ ಕಾಂಪ್ಲಿಮೆಂಟ್ಸ್ ಆಫ್ ಕೋರ್ಸ್ ತುಂಬಾ ಬಂದಿದೆ. ಮೇಜರ್ ಆಗಿ ತುಂಬಾ ಜನ ಆಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ತುಂಬಾ ಜನ ಪರ್ಸನಲ್ ಆಗಿ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಅಂಡ್ ಶಿವಣ್ಣ ಕೂಡ ನೋಡಿದ್ದಾರೆ ವಿಡಿಯೋ, ಅವರು ಕೂಡ ಟ್ವಿಟರ್ ಮಾಡಿದ್ರು ಅಂಡ್ ಟ್ವೀಟ್ ಮಾಡಿದ್ರು, ಹಾಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ರು. ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಸಾಂಗ್, ವಿಜುವಲ್ಸ್ ಅಂಡ್ ಕಾನ್ಸೆಪ್ಟ್ ಎಲ್ಲ ಅದು. ಅಂಡ್ ಅವರ ಮಗಳು ನಿವೇದಿತಾ ಅವರು ಕೂಡ ತುಂಬಾ ಇಷ್ಟಪಟ್ಟು ಅವರು ಸ್ಟೋರಿ ಶೇರ್ ಮಾಡಿದ್ರು. ಅಂಡ್ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ರು. ಅದ್ ಬಿಟ್ಟು ವಿಜಯ ರಾಘವೇಂದ್ರ ಸರ್ ಶೇರ್ ಮಾಡಿದ್ರು. ಮೇಘನಾ ರಾಜ್ ಅವರು ವಾಯ್ಸ್ ನೋಟ್ ಕಳ್ಸಿದ್ರು, ನಂಗೆ ಇದು ನೋಡಿ ಅಳುನೇ ಬಂತು ಅಂತ. ಮತ್ತೆ ಅದೇ ಅದ್ಬಿಟ್ಟು ಪೃಥ್ವಿ ಅಂಬರು, ಅನುಪಮಾ ಗೌಡ ಅವರು, ಅಂಕಿತಾ ಅಮರ್ ಅಂಡ್ ಇನ್ಯಾರು ಸಾಕಷ್ಟು ಆಕ್ಟರ್ಸ್, ಸದ್ಯಕ್ಕೆ ಹೆಸರುಗಳು ಬರ್ತಾರೆ. ತರುಣ್ ಸುಧೀರ್ ಡೈರೆಕ್ಟರ್ ಅವರುನು ಮೆಸೇಜ್ ಮಾಡಿದ್ರು. ಸಾಕಷ್ಟು ಜನ, ಅವತ್ತಂತೂ ನಮ್ಮ ಇನ್ಬಾಕ್ಸ್ ಫುಲ್ ಆಗೋಗಿತ್ತು, ಅಷ್ಟು ಮೆಸೇಜಸ್ ಪರ್ಸನಲ್ ಆಗಿ. ಅಂಡ್ ಅದ್ಬಿಟ್ಟು ನಾರ್ಮಲ್ ಯಾರ್ಯಾರು ಜನರು ನೋಡಿದ್ದಾರೆ ಲಾಂಗ್ ಮೆಸೇಜಸ್, ನಮ್ಗೆ ಏನ್ ಅನ್ಸ್ತು, ಎಷ್ಟು ಕನೆಕ್ಟ್ ಆಯ್ತು, ಅಳು ಬಂತು, ಎಲ್ರು ಹೇಳಿದ್ದಾರೆ ನಮ್ಗೆ ಎಂಡ್ ಪೋರ್ಷನ್ ಅಲ್ಲಿ ಅಳು ಬಂತು ಅಂತ. ಸೊ ಸಾಕಷ್ಟು ಮೆಸೇಜಸ್ ಬಂದಿತ್ತು. ಆಮೇಲೆ ಇದು ಕಮೆಂಟ್ ಅಲ್ಲಿ ಒಬ್ರು ಬರ್ದಿದ್ರು, ಅನ್ಡೌಟೆಡ್ಲಿ ಯುವರ್ ಫ್ಯಾಂಟಾಸ್ಟಿಕ್ ಚಂದನ ಅವರು. ಬಹಳ ಓಕೆ ಓಕೆ. ಸೊ ಕಮೆಂಟ್ ಅಲ್ಲಿ ಒಬ್ರು ಲೈನ್ ಹಾಕಿದ್ರು, 5 ನಿಮಿಷದಲ್ಲಿ ಒಂದ್ ಸಿನಿಮಾ ತೋರಿಸಿದಾರೆ ಅಂತ. ಸೊ ಅದೊಂದು ಖುಷಿ ಕೊಟ್ಟಿತ್ತು. ಕರೆಕ್ಟ್. ಓ ಲವ್ಲಿ.
ಹೌದಲ್ವಾ? ಕರೆಕ್ಟ್ ಕರೆಕ್ಟ್. ಇನ್ಫ್ಯಾಕ್ಟ್ ಒಂದು ಕ್ವೆಶ್ಚನ್ ಕೂಡ ಬಂದಿತ್ತು, ಇದನ್ನ ಒಂದು ಫುಲ್ ಫ್ಲೆಜ್ಡ್ ಲಾಂಗ್ ಲೆಂತ್ ನ ಒಂದು 2.5 3 hours ನ ಫಿಲ್ಮ್ ಮಾಡಬಹುದಾ ಅಂತ ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ಕಮೆಂಟ್ ನೋಡಿದೆ. ಅದಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಇದಾಗಿರತ್ತೆ ಅನ್ಸತ್ತೆ. ಒಂದು 3 ಗಂಟೆಯಲ್ಲಿ ತೋರಿಸಬಹುದಾಗಿರೋ ಅಷ್ಟನ್ನ ನೀವು 5 ನಿಮಿಷದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದೀರಾ. Yeah. ಇನ್ಯಾರಾದ್ರೂ ಇಫ್ ಯು ವುಡ್ ವಾಂಟ್ ಟು ಶೇರ್ ನಿಮಗ್ ಬಂದಂತಹ ಕಾಂಪ್ಲಿಮೆಂಟ್ಸ್? ಇಲ್ಲ, ಅದೇ ಸಿನಿಮಾ ಮಾಡಿ ಇದನ್ನ ಅಂತ ತುಂಬಾ ಜನ ಹೇಳಿದ್ರು. ಹೌದು. ಹಾ ಹಾ ಪೀಪಲ್ ಅಂದ್ರೆ ಅಂದ್ರೆ ಅವ್ರು ತುಂಬಾ ದೊಡ್ಡ ಮಾತು ಹೇಳೋರು. ಕೆಲವರು ಕನ್ನಡದಲ್ಲಿ ಅಮರನ್ ನೋಡ್ದಂಗ ಆಯ್ತು ಅಂತೆಲ್ಲ, ಅದು ಸಿಕ್ಕಾಪಟ್ಟೆ ಇನ್ನು ಅದನ್ನ ತಗೊಳಕ್ಕೆ ಧೈರ್ಯ ಬರ್ತಾ ಇಲ್ಲ. ಅದೆಲ್ಲ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಅಂದ್ರೆ ಒಂದು ನಾವೇನೋ ಒಂದು ಪ್ರಯತ್ನ ಪಟ್ಟಾಗ, ನಮ್ಮ ಒಂದು ಬಜೆಟ್ ಕನ್ಸ್ಟ್ರೈನ್ಸ್ ಅಲ್ಲಿ ಏನ್ ಹಾಕೋದು ಅನ್ನೋ ಪ್ರಯತ್ನ ಪಟ್ಟಾಗ ಇಷ್ಟು ಒಳ್ಳೆ ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದೇ ಈಗ ತುಂಬಾ ಜನ ಆಕ್ಟರ್ಸ್, ತುಂಬಾ ಜನ ಸೆಲೆಬ್ರಿಟೀಸ್, ತುಂಬಾ ಫಾಲೋವರ್ಸ್ ಇರೋರೆಲ್ಲ ಅವ್ರಾಗ ಅವರೇ ಅದನ್ನ ಇಷ್ಟಪಟ್ಟು ಶೇರ್ ಮಾಡಿದ್ರಿಂದ ನಮ್ಗೆ ಇವತ್ತು ಅಂದ್ರೆ 6 ಲಕ್ಷ 6.5 7 ಲಕ್ಷ ಹತ್ತತ್ರ ವ್ಯೂಸ್ ನ ನಾವು ಆರ್ಗ್ಯಾನಿಕ್ ಆಗಿ ರೀಚ್ ಆಗಕ್ಕೆ, ಅದ್ ಇವತ್ತಿಗೆ ಯೂಟ್ಯೂಬ್ ಅಲ್ಲಿ ಆತರ ಆರ್ಗ್ಯಾನಿಕ್ ಆಗಿ ರೀಚ್ ಆಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟದ ಮಾತು. ಯಾಕಂದ್ರೆ ಇದಕ್ಕಿಂತ ಹಿಂದೆ ನಾವು ತುಂಬಾ ಮಾಡಿದೀವಿ, ಒಂದ್ ಸಿನಿಮಾ ಮಾಡಿ ಅದ್ರ ಸಾಂಗ್ ರಿಲೀಸ್ ಮಾಡಿ ಏನೋ ಗೊತ್ತಿದೆ. ಸೊ ಇವತ್ತಿಗೆ ಪ್ರತಿ ಆರ್ಗ್ಯಾನಿಕ್ ಆಗಿ ರೀಚ್ ಆಗೋದು ತುಂಬಾ ಕಷ್ಟ. ಸೊ ಹಂಗಾಗಿ ಅದು ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದು ಇಡೀ ನಮ್ಮ ತಂಡಕ್ಕೆ ಒಂದ್ ಸಾರ್ಥಕತೆ ಇದೆ. ಆಕ್ಚುಲಿ ತುಂಬಾ ಜನ ಹೇಳಿದ್ದು ಇದು ನರೇಂದ್ರ ಮೋದಿ ಅವ್ರಿಗೆ ರೀಚ್ ಆಗ್ಬೇಕು, PM ಅವ್ರಿಗೆ ರೀಚ್ ಆಗ್ಬೇಕು ಅಂತ. ಅದು ಸಾಕಷ್ಟು ಜನ ಹೇಳಿದ್ದಾರೆ, ಇದು ಅವ್ರಿಗೆ ರೀಚ್ ಆಗ್ಲೇಬೇಕು. ಇನ್ಫ್ಯಾಕ್ಟ್ ಕಮೆಂಟ್ಸ್ ಅಲ್ಲೂ ಬಂದಿದೆ ಅಲ್ವಾ, ಅವ್ರಿಗೆ ರೀಚ್ ಆಗ್ಬೇಕು ಇದು ಅಂತ ಬಂದಿದೆ. ಟ್ವಿಟರ್ ಅಲ್ಲಿ ಎಷ್ಟೋ ಜನ ಅವ್ರವ್ರೇ ಟ್ಯಾಗ್ ಮಾಡಿದ್ದಾರೆ. ಸೋ ನೈಸ್. ಸಿ, ಇವತ್ತಿನ ದಿನ ಸಿನಿಮಾಗಳು ಕ್ಲಿಕ್ ಆಗೋದು ಸಿಕ್ಕಾಪಡೆ ಕಷ್ಟ ಆಗ್ತಾ ಇದೆ. ಥಿಯೇಟರ್ಸ್ ಅಲ್ಲಿ ಸಿನಿಮಾ ನೋಡ್ತಾ ಇಲ್ಲ ಜನ. ಅಂಡ್ ವೆಬ್ ಸೀರೀಸ್ ಗಳ ಕಾಲ, ರೀಲ್ಸ್ ಗಳ ಜಮಾನ. ಇಂಥ ಡೇ ಅಂಡ್ ಏಜ್ ಅಲ್ಲಿ ಆರ್ಗ್ಯಾನಿಕ್ ಆಗಿ ನೀವು ಹೆಚ್ಚು ಪ್ರಮೋಟ್ ಮಾಡದೆ ರಿಲೀಸ್ ಮಾಡಿದಂತಹ ಹಾಡು ಇದು. ಬಹಳ ಒಳ್ಳೆ ದಿನಾಂಕವನ್ನ ಕೂಡ ಚೂಸ್ ಮಾಡಿದ್ರಿ ನೀವು, August 15th ಇದನ್ನ ಲಾಂಚ್ ಮಾಡೋದಕ್ಕೆ, ರಿಲೀಸ್ ಮಾಡೋದಕ್ಕೆ. 14th ಈವ್ನಿಂಗ್, ಕರೆಕ್ಟ್. ಇನ್ಫ್ಯಾಕ್ಟ್ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಮಿಡ್ ನೈಟ್ ಆಗಿರೋದ್ರಿಂದ ಇಟ್ ಮೇಕ್ ಸೆನ್ಸ್. ಓಕೆ, ಸೊ ಎಲ್ಲಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಪ್ಯಾಷನೆಟ್ ಆಗಿ ಏನೋ ಒಂದನ್ನ ಮಾಡ್ತಿದೀವಿ ಇಂದಾಗ ಖಂಡಿತ ಯೂನಿವರ್ಸ್ ಆ ಮೆಸೇಜ್ ನ ಇಟ್ ವಿಲ್ ಮ್ಯಾನಿಫೆಸ್ಟ್ ಅನ್ನೋದಕ್ಕೆ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್. ಶಾರ್ಟ್ ಒನ್ಸ್ ಆಲ್ವೇಸ್ ಸ್ಟೇಸ್ ಇನ್ ಮೈಂಡ್ ದ್ಯಾನ್ ಲಾಂಗ್ ಒನ್ಸ್ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ವೆರಿ ಟ್ರೂ. ಇನ್ಸ್ಟೆಡ್ ಆಫ್ 100 lines ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಇನ್ 25 lines ದಟ್ಸ್ ಆಲ್ವೇಸ್ ಗುಡ್ ಅಲ್ವಾ? ಒಂದು ಸಿನಿಮಾನೇ ಮಾಡ್ಬೇಕಂತಿಲ್ಲ, ಒಂದು ನೀವು ಐ ಆಮ್ ವಾಚಿಂಗ್ ಯುವರ್ ವಿಡಿಯೋ ಸೀರಿಯಲ್ ಫ್ರಮ್ ಮಹಾರಾಷ್ಟ್ರ ಅಂತ ದಿವ್ಯಾ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದಿವ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ನಿಮ್ಮ ಟೀಮ್ ನ ಯಾರ್ಯಾರು ಇಲ್ಲಿ ಇದ್ದೀರಾ, ಯಾರು ಮಾತಾಡಿಲ್ಲ ಇನ್ನು ಅಬೌಟ್ ನಿಮಗ್ ಬಂದಿರುವಂತಹ ಕಾಂಪ್ಲಿಮೆಂಟ್ಸ್, ಯು ಕ್ಯಾನ್ ಪ್ಲೀಸ್ ಹೈಲೈಟ್. ಬಿಕಾಸ್ ನಿಮ್ಮೆಲ್ಲರಿಗೂ ಸಾಕಷ್ಟು ಜನ ಸಾಕಷ್ಟನ್ನ ಹೇಳಿರ್ತಾರೆ, ವಿಚ್ ವಿಲ್ ಸ್ಟೇ ವಿತ್ ಯು. ನಿದರ್ಶನ್ ಉಲ್ಟಾ ಮೆಸೇಜ್ ಬಂದಿತ್ತು, ನಿಮಗ್ ಡಾಲ್ಸ್ ಅಂದ್ರೆ ಇಷ್ಟನಾ? ಅಂತಂದ್ರೆ ಆಲ್ಮೋಸ್ಟ್ ನೋಡಿದವರೆಲ್ಲರೂ ಕೂಡ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬಾ ಇಷ್ಟಪಟ್ಟಿದ್ದಾರೆ. ಬಟ್ ನನ್ನ ಆಫೀಸ್ ಅಲ್ಲಿ ಮೈ ಕೊಲೀಗ್, ಶಿ ಗಾಟ್ ರೀಸೆಂಟ್ಲಿ ಮ್ಯಾರಿಡ್ ಆಯ್ತಾ, ಅವರಿಗೆ ಆ ಮಿರರ್ ಶಾಟ್ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ಅವ್ರು ಮದ್ವೆ ಆದಾಗ ಮಿರರ್ ಮುಂದೆ ತುಂಬಾ ಸಲ ಆತರ ಹೀಲ್ಸ್ ಅಪ್ ಮಾಡಿ ನೋಡ್ತಿದ್ರಂತೆ ರೆಡಿ ಆದಾಗ. ಅಂಡ್ ಅದು ತುಂಬಾ ಹುಡುಗಿರಿಗೆ ಎಮೋಷನಲಿ ಕನೆಕ್ಟ್ ಆಗಿದೆ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮದ್ವೆ ಆದಾಗ ರೆಡಿ ಆಗಿ ಆ ಮಿರರ್ ಮುಂದೆ ನಿಂತು ಜುವೆಲ್ಸ್ ನೋಡ್ಕೊಳ್ಳೋದು, ಸ್ಯಾರಿ ನೋಡ್ಕೊಳ್ಳೋದು, ಕಂಪ್ಲೀಟ್ ಟಾಪ್ ಟು ಬಾಟಮ್ ಅವ್ರು ಹೇಗೆ ಕಾಣಿಸ್ತೀನಿ ಅಂತ ನೋಡ್ಕೊಳ್ಳೋದು ಇದೆಯಲ್ಲ. ಅಂಡ್ ಆ ಶಾರ್ಟ್ ನಾನು ತುಂಬಾ ಸಲ ನೋಡಿದೀನಿ, ಅದಕ್ಕೋಸ್ಕರ ಮಿಡಿ ಸಾಂಗ್ ನೋಡ್ತೀನಿ ಅಂತ. ಅದು ಒನ್ ಆಫ್ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ನನ್ಗೆ ಸಿಕ್ಕಿರೋದು ಈ ಸಾಂಗ್ ಅಲ್ಲಿ. ಲವ್ಲಿ. ಓಕೆ ಓಕೆ ಓಕೆ. ತಗೊಂತಾರಲ್ಲ, ಅದೇ ಖುಷಿ ಆಗೋ ವಿಚಾರ. ಅಂದ್ರೆ ಯೂಶಲಿ ಏನಾಗುತ್ತೆ, ಎಂಡ್ ಸೀಕ್ವೆನ್ಸ್ ಮೇಲೆ ಜಾಸ್ತಿ 100% ಅದು ಎಲ್ರಿಗೂ ಇಷ್ಟ ಆಗೋ ವಿಷಯನೇ. ಮೈನ್ಯೂಟ್ ಗಮನಿಸ್ತಾರಲ್ಲ, ಸೊ ನಮ್ಗೆ ಅನ್ಸುತ್ತೆ ಓಕೆ ಇನ್ನೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಬೇಕು, ಇನ್ನು ಮೈನ್ಯೂಟ್ ನ ಜನ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನಿದರ್ಶನ್ ಅವರಿಗೆ ಆಲ್ರೆಡಿ ಒಂದಷ್ಟು ಕಾಲ್ಸ್ ಬರ್ತಾ ಇದೆ, ಚಾನೆಲ್ಸ್ ಇಂದ ಒಂದಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಸೋ ನೈಸ್. ಸಿಗ್ದಲ್ಲೇ ಇರೋ ತರ ಬಿಸಿ ಆಗ್ತಾ ಹೇಗೆ ಹಾಗೆ ಆಗ್ಲಿ. ಅಂಡ್ ನೀವ್ ಎಲ್ಲರೂ ಅದೇ ತರ ಬಿಸಿ ಆಗೋ ಹಾಗಾಗ್ಲಿ. ಎಡಿಟರ್ ಇರಬಹುದು, ಶೂಟ್ ಮಾಡಿದವ್ರು ಇರಬಹುದು, ಅಂಡ್ ಎಂಟೈರ್ ಟೀಮ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಆಕ್ಟರ್, ಅದು ನಿರಂಜನ್ ಅವ್ರು ಇರಬಹುದು, ನಿದರ್ಶನ್ ಅವ್ರು ಇರಬಹುದು, ಅಥವಾ ಸಂದೀಪ್ ಅವ್ರು ಇರಬಹುದು,
ಚಂದನ ಅವ್ರು ಎನಿವೇ ಬಿಸಿ ಆಗಿದ್ದಾರೆ, ಹೀಗೆ ಇದು ಕಂಟಿನ್ಯೂ ಆಗ್ಲಿ. ಓಕೆ, ಥ್ಯಾಂಕ್ ಯು. ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಅಲ್ಲಿ ಕೂಡ. ಸೊ ಏನಾಗುತ್ತೆ ಗೊತ್ತಾ, ಇಟ್ಸ್ ಅಬೌಟ್ ಅ ಟೀಮ್ ಎಫರ್ಟ್. ನಾನು ಯಾವಾಗ್ಲೂ ಅದೇ ಹೇಳ್ತಾ ಇರ್ತೀನಿ, ಇಟ್ ಇಸ್ ಅಬೌಟ್ ಯಾರ ಜೊತೆ ನೀವು ಟೀಮ್ ಅಪ್ ಆಗ್ತೀರಾ ಅಂತ, ರೈಟ್? ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಚಿ ಉದಯಶಂಕರ್ ಅವರು, ವರ್ಧಣ್ಣ ಅವರು, ರೈಟ್? ಈ ಕಾಂಬಿನೇಷನ್ ಎಲ್ಲರಿಗೂ ಗೊತ್ತು. ಹಂಸಲೇಖ ಅವರು, ರವಿಚಂದ್ರನ್ ಅವರು, ರಾಜನ್ ಅವರು, ನಾಗೇಂದ್ರ ಅವರು, ದೊರೈ ಅವರು, ಹೌದು. ಕಾಂಬಿನೇಷನ್ಸ್ ಗಳು ಕೆಲವೊಂದು ಆಕ್ಚುಲಿ ಕ್ಲಿಕ್ ಆಗುವಂತ ಕಾಂಬಿನೇಷನ್ಸ್ ಆಗಿರುತ್ತೆ. ಆದ್ಮೇಲೆ ತೇಜಸ್ ಅವರು, ಮಯೂರ್ ಅವರು ಅಂತೆಲ್ಲ. ಎಸ್, ಸೊ ಈ ಕಾಂಬಿನೇಷನ್ ಡು ನಾಟ್ ಲೆಟ್ ಗೋ ಆಫ್ ದಿಸ್ ಕಾಂಬಿನೇಷನ್. ನೀವು ಏನಿದ್ದೀರಾ, ಒಂದು ಬ್ಯೂಟಿಫುಲ್ ಟೀಮ್ ಒಂದಾಗಿದ್ದೀರಲ್ಲ, ಸಿಂಪಲ್ ಸಬ್ಜೆಕ್ಟ್ಸ್ ಕ್ಲಿಕ್ ಆಗೋದು. ಸೊ ಈ ತರದ ಸಿಂಪಲ್ ಸಬ್ಜೆಕ್ಟ್ಸ್ ನ ಎಫೆಕ್ಟಿವ್ ಆಗಿ ತೋರಿಸ್ತಾ ಬನ್ನಿ. ನಾನು ಆಗ್ಲೇ ಹೇಳ್ದಾಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡುವಂತ ಸಿನಿಮಾಗಳು ಕೂಡ ಜನ ಹೋಗಿ ನೋಡ್ತಾ ಇಲ್ಲ ಥಿಯೇಟರ್ ಅಲ್ಲಿ. ಅಂತ ಡೇ ಅಂಡ್ ಏಜ್ ಅಲ್ಲಿ ಆಲ್ಮೋಸ್ಟ್ 1 ವಾರ ಆಗಿದೆ ಅಷ್ಟೇ ಹಾಡ್ ರಿಲೀಸ್ ಆಗಿ. ಇಟ್ಸ್ ಸಿಟಿಂಗ್ ಕ್ಲೋಸ್ ಟು 1 million ಆರ್ಗ್ಯಾನಿಕ್ ಆಗಿ. ಅಂದ್ರೆ ದಟ್ ಸೇಸ್ ಅ ಲಾಟ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾವು ಇದು ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲ, ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಟು ಬಿ ಆನೆಸ್ಟ್, ಇದೊಂದು ಇಲ್ಲಿ ರಿವೀಲ್ ಮಾಡ್ತೀನಿ ನಾನು. 1 million ಆದ್ರೆ ಒಂದು ಸ್ಪೆಷಲ್ ನಾವು ಇಡೀ ಟೀಮ್ ಮಾಡಿರೋದು. ಆಕ್ಚುಲಿ ಏನಾಯ್ತು, ನಾವು ಮೀಟ್ ಮಾಡಿ ವಾಪಸ್ ಬರುವಾಗ ಊಟಕ್ಕೆ ನಿಲ್ಸಿದ್ವಿ. ಅವಾಗ ಒಂದು ಶೂಟ್ ಮಾಡಿದ್ವಿ. ಅದನ್ನ ಇವ್ರಿಬ್ರು ಸೇರ್ಕೊಂಡು ಪೋಸ್ಟ್ ಮಾಡೋ ಹಂಗೆ ಎಲ್ಲ, ನೀವು ಪೋಸ್ಟ್ ಮಾಡಬಾರ್ದು, ಅದನ್ನ ಇಲ್ಲೇ ಬಿಟ್ಬಿಡ್ಬೇಕು ಅಂದ್ರು. ಸರಿ ಆಯ್ತು, ಆದ್ರೆ 1 million ಆದ್ರೆ ಮಾತ್ರ ನಾನು ಇದನ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಯ್ತಾಯ್ತಾಯ್ತು ಮಾಡಿ ಅಂದ್ರು. ಅಂದ್ರೆ ಆಬ್ವಿಯಸ್ಲಿ ನಮ್ ತಲೆಯಲ್ಲಿ ಏನಿತ್ತು, ಅಷ್ಟೆಲ್ಲ ಓಡಲ್ಲ, ಇವ್ರು ಮಾಡ್ತಾರೆ ಅಷ್ಟೆಲ್ಲ ಓಡಲ್ಲ, ಇದು ಪೋಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಬಿಟ್ಟು. ಬಟ್ ಇವಾಗ ಅದು ಇಷ್ಟರಲ್ಲೇ ಆದ್ರೆ 100% ಅರಿಲ್ ಹೊರಗ್ ಬರುತ್ತೆ. ಏನ್ ಇಷ್ಟೆಲ್ಲ ಬಿಲ್ಡಪ್ ಕೊಡೋದು? ಫನ್ ರೀಡ್ ತುಂಬಾ ಚೆನ್ನಾಗಿ ಮಯೂರ್ ಅಂಬೇಕಲ್ ಅವ್ರು ತುಂಬಾ ಚೆನ್ನಾಗಿ. ಓಕೆ, ಲುಕಿಂಗ್ ಫಾರ್ವರ್ಡ್ ಆ ರೀಲ್ಗೆ ಹಾಗಿದ್ರೆ, ಬಿಕಾಸ್ ಐ ಆಮ್ ವೆರಿ ಶ್ಯೂರ್ 1 million ವೆರಿ ಶಾರ್ಟ್ಲಿ ಇದು ಹಿಟ್ ಆಗತ್ತೆ ಅಂತ, ರೈಟ್? ಆಲ್ ದಿ ವೆರಿ ಬೆಸ್ಟ್. ತರದ ಇನ್ನೂ ಸಾಕಷ್ಟು ಪ್ರಯತ್ನಗಳು ಬರ್ಲಿ ನಿಮ್ ಕಡೆಯಿಂದ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಅಂಡ್ ಇನ್ ಮುಂದೆ ಬಂದು ನೋಡ್ತಾರೆ ಅವ್ರೆಲ್ಲರ ಪರವಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನೀವು ನಾನು ಕೇಳಿದ ತಕ್ಷಣ ಓಕೆ ಅಂತ ಹೇಳಿ ಒಂದು ಲೈವ್ ಮಾಡ್ಕೊಟ್ಟಿದ್ದಕ್ಕೆ, ಹೋಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಹೌದು, ಆಕ್ಚುಲಿ ಒಂದು ತುಂಬಾ ಚೆನ್ನಾಗಿ. ಯೂಶಲಿ ಲೈವ್ ಅಂದ್ರೆ ತುಂಬಾ ಕ್ಲಮ್ಸಿ ಆಗಿ ಟೆನ್ಷನ್ ಆಗ್ಬಿಡ್ತೀವಿ. ಲೈವ್ ಅಂದ್ರೆ ಏನ್ ಮಾತಾಡ್ಬೇಕು ನೀವು ಮಾತಾಡಿದ್ ಗೊತ್ತೇ ಆಗಿಲ್ಲ 3/4 ಗಂಟೆ ಅಂದ್ರೆ. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಅಪರ್ಚುನಿಟಿ. ಯಾಕಂದ್ರೆ ಇಂಥದ್ದೊಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳಿ ಎಲ್ಲರಿಗೂ ಅಷ್ಟೇ. ವಿ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಸಮ್ ರಿಯಲಿ ಗುಡ್ ಪ್ರಾಜೆಕ್ಟ್ಸ್, ರೈಟ್? ಒಳ್ಳೆ ಕಾಸ್ಗೆ ನೀವು ಮಾಡುವಂತ ಪ್ರಾಜೆಕ್ಟ್. ಸೊ ಹಿಯರ್ಸ್ ಮೈ ಬಿಟ್ ಫಾರ್ ದಟ್. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಕಷ್ಟು ಕ್ವಶನ್ಸ್, ಸೊ ಅದನ್ನ ಐ ಥಿಂಕ್ ನಾವು ಮಾತಾಡ್ತಾನೆ ಆನ್ಸರ್ ಮಾಡಿದ್ರಿಂದ ಕೆಲವೊಂದಿನ ನಾನು ಹೈಲೈಟ್ ಮಾಡಿಲ್ಲ ಮತ್ತೆ. ಬಿಕಾಸ್ ಪರ್ಸನಲಿ ಸೀರಿಯಲ್ಸ್ ಬಗ್ಗೆ ಕೇಳ್ತಿರ್ತಾರೆ, ಅಥವಾ ಸೀರಿಯಲ್ ಅಲ್ಲಿ ನೀವ್ ಯಾವಾಗ ಹೀರೋ ಜೊತೆ ಒಂದಾಗ್ತೀರಾ, ಬಿಕಾಸ್ ದಿಸ್ ಇಸ್ ನಾಟ್ ದ ಸ್ಟೇಜ್ ಆನ್ಸರ್ ಮಾಡೋದಕ್ಕೆ ಅಂತ. ಪಾಪ ಯಾರೋ ಹಾಕಿದ್ರು. ಆಯ್ತಾಯ್ತು, ಈ ವಿಡಿಯೋ ಎಲ್ಲ ಚೆನ್ನಾಗಿದೆ, ಹಾಡೆಲ್ಲ ನೋಡಿದ್ವಿ, ಬಟ್ ಚಂದನ ಅವ್ರೆ ಅದೇ ಸೀರಿಯಲ್ ಅಲ್ಲಿ ಅಂತ ಅದ್ರ ಬಗ್ಗೆ ಒಂದು ಕ್ವೆಶ್ಚನ್ ಎಲ್ಲ ಕೇಳಿದ್ರು. ಮೇ ಬಿ ಚಂದನ ಹ್ಯಾಸ್ ಟು ಡೂ ಅ ಸೆಪರೇಟ್ ಲೈವ್ ಅದಕ್ಕೆ ಆನ್ಸರ್ ಮಾಡೋದಕ್ಕೆ. ಆಲ್ ದಿ ಬೆಸ್ಟ್ ಎಲ್ಲರ ಕಡೆಯಿಂದ. ಯಾರ್ಯಾರೆಲ್ಲ ಟೈಪ್ ಮಾಡಿದ್ದಾರೆ ಅವರೆಲ್ಲರೂ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಪಿ ವೀಕೆಂಡ್. Yes, thank you. Bye. ನಾನು ಎಂಡ್ ಮಾಡ್ಬೇಕಾ? ಓಕೆ, ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ನಾನು ಲೈವ್ ಬಂದು. ಇವಾಗ ನಾನು ನೋಡ್ತಾ ಇದ್ದೀನಿ ಹೆಂಗ್ ಎಂಡ್ ಮಾಡ್ಲಿ ಅಂತ. ಸೇವ್ ಮಾಡ್ಬಿಡಿ. ಎಸ್, ಎಕ್ಸಾಕ್ಟ್ಲಿ. ಸೊ ಇಲ್ಲೊಂದು ಇಂಟು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಎಂಡ್ ಆಗತ್ತಲ್ವಾ? ಫುಲ್ ಹೋಗ್ಬಿಟ್ರೆ ಅದೇ ನನಗೆ ಭಯ ಆಗ್ತಿರೋದು. ಐ ಥಿಂಕ್ ಒಂದು ಕ್ವಶನ್ ಆಡಿಯನ್ಸ್ ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ.